ಹಾಯ್, ಗುಡ್ ಈವ್ನಿಂಗ್ ಗೆರೆ. ಇವತ್ತಿನ ಈ ವಿಡಿಯೋದಲ್ಲಿ ಆಟೋಡೆಸ್ಕ್ ಫಾರ್ಮಿಲ್ ಅಲ್ಟಿಮೇಟ್ 2024 ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಒಂದು ಸೆಷನಲ್ಲಿ ನಾವು ಟೂಲ್ ಪಾತ್ ಬಗ್ಗೆ ತಿಳ್ಕೊಳ್ಳೋಣ. ಈ ಟೂಲ್ ಪಾತಲ್ಲಿ ಡಿ ಏರಿಯಾ ಕ್ಲಿಯರೆನ್ಸ್, ಓಕೆ, ಇದರಲ್ಲಿ ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಿದು ಮಾಡೆಲ್ ಏರಿಯಾ ಕ್ಲಿಯರೆನ್ಸ್ ಸ್ಟ್ರಾಟಜಿ ಅಂತ. ಓಕೆ, ಸೊ ಇದಕ್ಕೂ ಮೊದಲು ನೀವು ಒಂದು ಬ್ಲಾಕ್ನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಮಾಡೆಲ್ನ ಇಂಪೋರ್ಟ್ ಮಾಡ್ಕೋಬೇಕು. ಆ ಮಾಡೆಲ್ಗೆ ನಾವು ಒಂದು ಬ್ಲಾಕ್ ಕ್ರಿಯೇಟ್ ಮಾಡಬೇಕು ಮತ್ತು ಅದಕ್ಕೆ ವರ್ಕ್ ಕೋಆರ್ಡಿನೇಷನ್ನ ಸೆಟ್ ಮಾಡಬೇಕು. ಸೊ ಅದಾದಮೇಲೆ ನಾವು ಟೂಲ್ನ ಕ್ರಿಯೇಟ್ ಮಾಡಬೇಕು. ನಾನು ಆಲ್ರೆಡಿ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹೌ ಟು ಇಂಪೋರ್ಟ್ ಮಾಡೆಲ್, how to create block, and how to set coordinate system, and how to create the tool. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ಕಾಗಿ ಹಿಂದಿನ ಪ್ರೀವಿಯಸ್ ವಿಡಿಯೋನ ಕವರ್ ಮಾಡ್ತಾ ಟೂಲ್ ಪಾತ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಾವು ಆಲ್ರೆಡಿ ನಿಮ್ಗೆ ಹೇಳಿದಂತೆ ಮಾಡೆಲ್ಗೆ ಹೋಗಿ ಇಂಪೋರ್ಟ್ ಮಾಡೆಲ್ನ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸಾಂಪಲ್ಸ್ಗೆ ಹೋಗಿ ಇದರಲ್ಲಿ ನಿಮಗೆ ಬೇಕಾದಂಥ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ಇವಾಗ ನಾನೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಏನು ತೊಗೊಳ್ಳೋಣ? ಓಕೆ, ಕೌಲಿಂಗ್ ಅಂತ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಓಕೆ, ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ನಿಮ್ಮ ಮಾಡೆಲ್ ಓಪನ್ ಆಗುತ್ತೆ. ಒನ್ಸ್ ನಿಮ್ಮ ಮಾಡೆಲ್ ಓಪನ್ ಆದಮೇಲೆ ಜಸ್ಟ್ ಓರಿಯಂಟೇಷನ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕೋ, ಸೊ ಐಸೋಮೆಟ್ರಿಕ್ 1, ಐಸೋಮೆಟ್ರಿಕ್ 2 ನಿಮ್ಗೆ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ರೀತಿ ಮಾಡೆಲ್ನ ಓರಿಯಂಟೇಷನ್ ಮಾಡಿಟ್ಕೊಳ್ಳಿ. ಸೊ ಇದಾದಮೇಲೆ ನೀವು ಬ್ಲಾಕ್ ಕ್ರಿಯೇಟ್ ಮಾಡಿ. ಓಕೆ, ಜಸ್ಟ್ ಕ್ರಿಯೇಟ್ ದ ಬ್ಲಾಕ್. ಒನ್ಸ್ ನಿಮ್ಮದು ಬ್ಲಾಕ್ ಕ್ರಿಯೇಟ್ ಆದಮೇಲೆ ಅಕ್ಸೆಪ್ಟ್ ಕೊಡಿ. ಸೊ ಇದಕ್ಕೆ ನಾವು ವರ್ಕ್ ಕೋಆರ್ಡಿನೇಟ್ ಸೆಟ್ ಮಾಡಬೇಕು. ವರ್ಕ್ ಕೋಆರ್ಡಿನೇಟ್ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದಂತೆ ವರ್ಕ್ ಆಫ್ಸೆಟ್ ಅಂದರೆ ರೆಫರೆನ್ಸ್ ಪಾಯಿಂಟ್, ಎಕ್ಸು ಮತ್ತು ವೈ ಆ್ಯಂಡ್ ಜೆಡ್ ಇವು ಮೂರಕ್ಕೂ ರೆಫರೆನ್ಸ್ ಪಾಯಿಂಟ್ನ ನಾವು ಕೊಡಬೇಕು. ಸೊ ಅದು ಹೇಗಂದರೆ ಇಲ್ಲಿ ಕ್ರಿಯೇಟ್ ವರ್ಕ್ ಪ್ಲೇನ್ ಅಂತ ಇದೆ. ಸೊ ಇಲ್ಲಾದರೂ ನೀವು ಕೊಡ್ಬೋದು, ಅಥವಾ ವರ್ಕ್ ಪ್ಲೇನ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ವರ್ಕ್ ಪ್ಲೇನ್ ಓರಿಯಂಟೇಷನ್ ಅಂತ ಇದೆ. ಸೊ ಇವಾಗ ನಾನು ಏನಂತ ಪೊಸಿಷನ್ ಮ್ಯೂಸಿಕ್ ಬ್ಲಾಕ್ ಇದೆ, ನಂಬರ್ ಆಫ್ ಪಾಯಿಂಟಲ್ಲಿ ನಾನು ತೊಗೊತಾ ಇದ್ದೀನಿ. ಸೊ ಈ ರೀತಿ ತೊಗೊಂಡ್ರೆ ಇದರಲ್ಲಿ ನಿಮಗೆ ನಂಬರ್ ಆಫ್ ಪಾಯಿಂಟಲ್ಲಿ ನಿಮಗೆ ಪೊಸಿಷನ್ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವ ಪೊಸಿಷನ್ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಮಾಡ್ಬೋದು, ಓಕೆ, ಅಥವಾ ಈ ಕಾರ್ನರಲ್ಲಿ ಮಾಡ್ಬೋದು, ಇಲ್ಲ ಈ ಕಾರ್ನರಲ್ಲಿ ಮಾಡ್ಬೋದು. ಸೊ ನಾನು ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ಬ್ಲಾಕ್ ಸೆಕ್ಟರ್ಗೆ ನಾನು ಈ ವರ್ಕ್ ಕೋಆರ್ಡಿನೇಷನ್ ತೊಗೊತಾ ಇದ್ದೀನಿ. ಸೊ ಒನ್ಸ್ ನಾವು ವರ್ಕ್ ಕೋಆರ್ಡಿನೇಷನ್ನ ಸೆಲೆಕ್ಟ್ ಮಾಡಿದ ಮೇಲೆ ಸೊ ನಾವು ಈ ಕೋಆರ್ಡಿನೇಷನ್ನ ಆ್ಯಕ್ಟಿವೇಟ್ ಮಾಡಬೇಕು. ಹೇಗೆ? ನೀವೇನೋ ಕ್ರಿಯೇಟ್ ಮಾಡಿದ್ರಲ್ವ ಆ ವರ್ಕ್ ಪ್ಲೇನ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ಸೊ ಇಲ್ಲಿ ಆ್ಯಕ್ಟಿವ್ ಅಂತ ಬರುತ್ತೆ. ಇದ್ರ ಮೇಲೆ ಆ್ಯಕ್ಟಿವ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮದು ವರ್ಕ್ ಕೋಆರ್ಡಿನೇಷನ್ ಆ್ಯಕ್ಟಿವೇಟ್ ಆಯಿತು. ಸೊ ಇವಾಗ ನೋಡಿ ನಿಮ್ಮದು ಬ್ಲಾಕು ಶಿಫ್ಟ್ ಆಯಿತು. ಯಾಕಂದರೆ ನಮ್ಮದು ಮಾಡಲು ಮತ್ತು ವರ್ಕ್ ಕೋಆರ್ಡಿನೇಟ್ಗೆ ಸೆಂಟ್ರಿಗೆ ನಮ್ಮದು ಮಾಡಲಿಲ್ಲ. ಸೊ ಅದಕ್ಕೆ ನಾವು ಮಾಡಬೇಕಂದ್ರೆ ನಾವು ಬಿಫೋರ್ ವರ್ಕ್ ಕೋಆರ್ಡಿನೇಟ್ ನಾವು ಏನು ಮಾಡಿದ್ವಿ, ಬ್ಲಾಕ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಹಂಗಾಗಿ ನಮ್ಮದು ಮಾಡಲು ಶಿಫ್ಟ್ ಆಯಿತು. ಸೊ ಇವಾಗ ಮತ್ತೆ ರೀಕ್ಯಾಲ್ಕುಲೇಷನ್ ಮಾಡೋಣ ಬ್ಲಾಕ್ನ. ಸೊ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಸೆಷನಲ್ಲಿ ಹೇಳಿದ್ದೆ. ಸೊ ಇದು ನಮಗೆ ಕೋಆರ್ಡಿನೇಷನ್ ಸಿಸ್ಟಮಲ್ಲಿ ಹೋಗಿ ಗ್ಲೋಬಲ್ ಟ್ರಾನ್ಸ್ಫರ್ ಅಂತ ನಾವು ಏನು ಸೆಲೆಕ್ಟ್ ಮಾಡಿದರೆ ಸೊ ನಿಮ್ದು ಯಾವುದೇ ಕಾರಣಕ್ಕೂ ಬ್ಲಾಕು ಶಿಫ್ಟ್ ಆಗಲ್ಲ. ಸೊ ನಾವು ಆ್ಯಕ್ಟಿವ್ ವರ್ಕ್ ಪ್ಲೇನಲ್ಲಿ ಇರೋದ್ರಿಂದ ಸೊ ಈ ರೀತಿ ಬ್ಲಾಕ್ ಮತ್ತು ಬ್ಲಾಕ್ ಆ್ಯಂಡ್ ಮಾಡಲ್ ವರ್ಕ್ ನಮಗೆ ಡಿಫ್ರೆನ್ಸ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಮತ್ತೆ ರೀಕ್ಯಾಲ್ಕುಲೇಟ್ನ ಮಾಡ್ಬೇಕು ಬ್ಲಾಕ್. ಹೇಗಂದರೆ ಈ ರೀತಿ ಸೆಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಸೊ ನಿಮ್ಮದು ಒರಿಜಿನಲ್ ಪ್ಲೇಸ್ ಅಂದರೆ ನಿಮ್ಮ ಮಾಡೆಲ್ ಸೈಜಿಗೆ ಬ್ಲಾಕ್ ರೀಕ್ರಿಯೇಟ್ ಆಗುತ್ತೆ. ಸೊ ಒನ್ಸ್ ಕ್ರಿಯೇಟ್ ಆದಮೇಲೆ ಅಕ್ಸೆಪ್ಟ್ ಮಾಡಬೇಕು. ಇವಾಗ ನಮಗೆ 3 ಮೆಥಡ್ಸ್ ಕಂಪ್ಲೀಟ್ ಆಯಿತು. ಒಂದು ಹೌ ಟು ಇಂಪೋರ್ಟ್ ಮಾಡೆಲ್, ಹೌ ಟು ಕ್ರಿಯೇಟ್ ಬ್ಲಾಕ್, ಓಕೆ, ದೆನ್ ಹೌ ಟು ಟೇಕ್ ವರ್ಕ್ ಪ್ಲೇನ್. ಇದಾದಮೇಲೆ ನಾವು ಇದಕ್ಕೆ ನಾವು ಟೂಲ್ನ ಕ್ರಿಯೇಟ್ ಮಾಡಬೇಕು. ಈಗ ನಾವು ಟೂಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೊ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡ್ಬೇಕು. ಸೊ ಇವಾಗ ನಮಗೆ
ಒಂದು ಜಾಬ್ ಇದೆ. ಸೊ ನಮಗೆ ಇದೇನಿದೆ ಪ್ರೊಫೈಲ್ ಇದೆ. ಸೊ ಇದಕ್ಕೆ ನಾವು ಫ್ಲಾಟ್ ಎಂಡ್ ಮಿಲ್ ಬೇಡ, ನಾವು ಅದಕ್ಕೆ ಮಾಡ್ತೀವಿ ಟಿಪ್ ರೇಡಿಯಸ್ ಎಂಡ್ ಮಿಲ್ನ ಯೂಸ್ ಮಾಡೋಣ. ಸೊ ಇದು ಟೂಲ್ ಸೆಲೆಕ್ಷನ್ ಬಗ್ಗೆ ನಿಮಗೆ ಹೇಗೆ ಸೆಲೆಕ್ಷನ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಜಸ್ಟ್ ರಫ್ ಆಗಿ ಒಂದು ಟೂಲ್ನ ತಗೋತೀನಿ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಕ್ರಿಯೇಟ್ ಟೂಲ್ ಅಂತ ಬರುತ್ತೆ. ಸೊ ನೀವು ಇಲ್ಲಾದರೂ ಹೋಗಿ ನಿಮಗೆ ಬೇಕಾದ ಟೂಲ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ಇಲ್ಲಿ ಎಕ್ಸ್ಪ್ಲೋರಲ್ಲಿ ಹೋಗಿ ಇಲ್ಲಿ ಟೂಲ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಅಂತ ಬರುತ್ತೆ. ಸೊ ಕ್ರಿಯೇಟ್ ಟೂಲ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಫ್ರಮ್ ಡೇಟಾ ಬೇಸಲ್ಲಿ ಇರುವಂಥ ಟೂಲ್ಸ್ಗಳು ಬರುತ್ತೆ. ಅದು ನಿಮ್ಗೆ ಯಾವ ಟೂಲ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಬೇಕು. ಈಗ ಎಕ್ಸಾಂಪಲ್ ಎಂಡ್ ಮಿಲ್ ಇದೆ, ಬಾಲ್ ಮೌಸ್ ಇದೆ, ಟಿಪ್ ರೇಡಿಯಸ್ ಎಂಡ್ ಮಿಲ್ ಇದೆ. ಸೊ ನಾನು ಇವಾಗ ಟಿಪ್ ರೇಡಿಯಸ್ ಎಂಡ್ ಮಿಲ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ನಮ್ಗೆ ಈ ರೀತಿ ಟಿಪ್ ರೇಡಿಯಸ್ ಟೂಲ್ದು ನಮಗೊಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಟೂಲ್ದು ಡೀಟೇಲ್ಸ್ ಅಂದರೆ ಟೂಲ್ ಡಯಾಮೀಟರ್ ಮತ್ತು ಇದನ್ನೆಲ್ಲ ನಾವು ಕೊಡಬೇಕು. ಟೂಲ್ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಬೇಕು. ಓಕೆ, ಇವಾಗ ನನಗೆ ಎಷ್ಟು ಒಂದು 10 mm ಎಂಡ್ ಮಿಲ್ ಬೇಕು. ಓಕೆ, ಇದು ಅಂದರೆ ಟೂಲ್ ಡಯಾಮೀಟರ್, ಅಂದರೆ ಈ ಟೂಲ್ ಡಯಾಮೀಟರ್ ಕಟರ್ ಡಯಾಮೀಟರ್ ಎಷ್ಟು ಅಂದರೆ 10 mm. ಸೊ ಟಿಪ್ ರೇಡಿಯಸ್ ಅಂದರೆ ಈ ಕಾರ್ನರ್ ರೇಡಿಯಸ್ ನಮಗೆ ಎಷ್ಟು ಬೇಕು. ಸೊ ನಾನು ಏನು ಮಾಡ್ತೀನಿ 1 mm ಅಂತ ಕೊಡ್ತೀನಿ. ಓಕೆ, 1 mm ನಾನು ಕಾರ್ನರ್ ರೇಡಿಯಸ್ ಟೂಲ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಈ ಮಾಡಲ್ದು ನಾನು ಆಲ್ರೆಡಿ ಹೇಳಿದೆ ನಿಮಗೆ ಮಾಡಲ್ ಪ್ರಾಪರ್ಟಿ ಹೇಗೆ ಚೆಕ್ ಮಾಡ್ಬೇಕಂತ. ಸೊ ಮಾಡಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಮಾಡಲ್ದು ಹೈಟು, ವಿಡ್ತು, ಲೆಂತು ಮತ್ತು ಹೈಟು ಸಿಗುತ್ತೆ. ಓಕೆ, ಎಕ್ಸೆಲ್ ಎಷ್ಟಿದೆ ಅಂತ. ಸೊ ನಾವು ಇನ್ ಬಿಟ್ವೀನ್ ಸೆಂಟರ್ ತೊಗೊಂಡಿರೋದ್ರಿಂದ ಎಕ್ಸಲ್ಲಿ ಮೈನಸ್ ಕಡೆ 105.0076 ಇದೆ. ಸೊ ಪ್ಲಸ್ ಕಡೆ 50 ಪ್ಲಸ್ ಕಡೆ 105 ಅಂತ ಇದೆ. ಸೊ ಅದು ಪ್ಲಸ್ ಮತ್ತು ಮೈನಸ್ ಸೈಡ್ ಈಕ್ವಲ್ ಆಗಿ ನಮಗೆ ನಮ್ಮ ಮಾಡಲ್ನ ಡಿವೈಡ್ ಮಾಡುತ್ತೆ. ಸೊ ಇವಾಗ ನಮಗೆ ಟೋಟಲ್ ಇದು ಮಾಡಲ್ ಹೈಟ್ ಎಷ್ಟಿದೆ ಅಂದರೆ ಟೋಟಲ್ 55 mm ನಮಗೆ ಹೈಟ್ ಇದೆ. ಸೊ ಇವಾಗ ನಾವು ಈ ಬೇಸ್ ಮೇಲೆ ನಾವು ಟೂಲ್ನ ಸೆಲೆಕ್ಷನ್ ಮಾಡಬೇಕು. ಸೊ ಯಾಕಂದರೆ ನಾವು ಫ್ಲೂಟ್ ಲೆಂತ್ ಅಂದರೆ ಈ ಟೂಲ್ ಸೈಜ್ ಲೆಂತ್ನ ನಾವು ಕಡಿಮೆ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ರಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಮಗೆ ಪಾರ್ಟ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದಕ್ಕೆ ನಾವು ಈ ಲೆಂತ್ ಅಂದರೆ ನಮ್ಮದು ಈಗ ಬ್ಲಾಕ್ ಎಷ್ಟಿದೆ 55 mm ಇದೆ. ಸೊ ನಮಗೆ ಇದರದ್ದು ಲೆಂತ್ನ ನಾವು ಕಡಿಮೆ ಮಾಡ್ಬೋದು, ಅಥವಾ ಲೆಂತ್ ಜಾಸ್ತಿ ಇರೋದ್ರಿಂದ ಇದಕ್ಕೂ ನಮಗೆ 3 to ಮಿನಿಮಮ್ 5 mm ಎಕ್ಸ್ಟ್ರಾ ನಾವು ಟೂಲ್ ಸೈಜ್ನ ಇಟ್ಕೋಬೇಕು. ಯಾಕಂದರೆ ಟೂಲು ಜಾಬ್ಗೆ ಟಚ್ ಆಗೋ ಚಾನ್ಸಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಎಕ್ಸ್ಟ್ರಾನ ಇಟ್ಕೋಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಲೆಂತ್ನ 55 mm 60 mm ಇರೋದ್ರಿಂದ, ಸೊ ನಾನು 55 ಇರೋದ್ರಿಂದ ನಾನು 60 mm ಟೂಲ್ ಲೆಂತ್ನ ಸೆಟ್ ಮಾಡ್ತೀನಿ. ಸೊ ಇದರಲ್ಲಿ ಈ ಲೆಂತ್ ಅಂದರೆ ಇದು ಫ್ಲೂಟ್ ಲೆಂತ್ ಅಂತ. ಓಕೆ, ಇದಕ್ಕೆ ನಾವು ಟೂಲ್ ನಂಬರ್ ಕೊಡ್ಬೋದು. ಸಪೋಸ್ ನಾನೀಗ 1 ನಂಬರ್ ಕೊಡ್ತೀನಿ. ಇದಕ್ಕೆ ನಂಬರ್ ಆಫ್ ಫ್ಲೂಟ್ಸ್ ಎಷ್ಟಿದೆ. ಸೊ ಇವಾಗ ನಿಮ್ಗೆ ಕಾಮನ್ ಆಗಿ ಎನ್ ಮೇಲಲ್ಲಿ ಎಷ್ಟಿರುತ್ತೆ, ಮಿನಿಮಮ್ 2, ಓಕೆ 3, 4, 6. ಓಕೆ, ಸೊ ನಿಮಗೆ ನಿಮ್ಮ ಸ್ಟ್ರಾಟಜಿ ಅಂದರೆ ನಿಮಗೆ ಯಾವ ಥರ ಮೆಟೀರಿಯಲ್ ಮೇಲೆ ಡಿಪೆಂಡ್ ಬೇಕಾಗುತ್ತೆ. ನಿಮ್ಗೆ ಯಾವ ಥರ ಟೂಲ್ ಬೇಕು, ಎಷ್ಟು ನಂಬರ್ ಆಫ್ ಫ್ಲೂಟ್ಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ 4 ಅಂತ ಕೊಡ್ತೀನಿ. ಓಕೆ, ಇದಾದಮೇಲೆ ಇದಕ್ಕೊಂದು ನೇಮ್ ಕೊಡಬೇಕು, ಟೂಲ್ ಒಂದು ನೇಮ್ ಕೊಡಬೇಕು. ಯಾಕಂದರೆ ನಮಗೆ ಐಡೆಂಟಿಫೈ ಮಾಡೋಕ್ಕೋಸ್ಕರ ಒಂದು ನೇಮ್ ಕೊಡಬೇಕು. ಇವಾಗ ನಾವು ಕೊಡ್ತೀನಿ ಡಯಾ 10. ಓಕೆ, ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೇಸ್ನ ಕೊಡಬಾರ್ದು, ಈ ರೀತಿ ಸ್ಪೇಸ್ನ ಬಿಡಬಾರ್ದು. ಸೊ R1 mm. ಓಕೆ, ಟಿಪ್ ರೇಡಿಯಸ್ ಈ ರೀತಿ ಕೊಟ್ಟಿದ್ದಕ್ಕೆ ನೀವು ಇವಾಗ ಹೇಳಿದ ಟೂಲ್ ಅಂದರೆ ಅಪ್ ಟು ಫ್ಲೂಟ್ ಲೆಂತ್ವರೆಗೂ ಇರೋದಕ್ಕೆ ನಾವು ಟೂಲ್ ಅಂದ್ವಿ ಟಿಪ್ ಅಂತ ಕರಿತೀವಿ. ಸೊ ಇದಕ್ಕೆ ಸ್ಯಾಂಕ್ ಆ್ಯಡ್ ಮಾಡಬೇಕು. ಸ್ಯಾಂಕ್ ಏನು ಸೈಜ್ಗೆ ಆ್ಯಡ್ ಮಾಡಬೇಕು. ಈ ಸ್ಯಾಂಕ್ ಬಂದು ನಮಗೆ ಹೋಲ್ಡ್ರಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ನಾವು ಸ್ಯಾಂಕ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮಾಡ್ಬೇಕಂದ್ರೆ ನೀವು ಜಸ್ಟ್ ಇಲ್ಲಿ ಆ್ಯಡ್ ಸ್ಯಾಂಕ್ ಕಾಂಪೋನೆಂಟ್ ಇದೆಯಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಯಾಂಕ್ ಆ್ಯಡ್ ಆಗುತ್ತೆ. ಸೊ ಯೆಲ್ಲೋ ಕಲರಲ್ಲಿ ಇರೋದು ನಿಮ್ಮದು ಫ್ಲೂಟ್ ಲೆಂತ್ ಅಂದರೆ ಕಟಿಂಗ್ ಏರಿಯಾ. ಸೊ ಇದು ನಿಮ್ಮದು ಸ್ಯಾಂಕ್ ಏರಿಯಾ. ಅದು ಲೈಕ್ ಬ್ಲೂ ಕಲರಲ್ಲಿ ಇರುತ್ತದು, ಇದು ನಮಗೆ ಏನಂತೀವಿ ಅಂದರೆ ನಾವು ಶಾಂಕ್ ಅಂತೀವಿ. ಓಕೆ, ಸೊ ಇದು ನಮ್ಗೆ ಏನು ಸೈಜ್ ಬೇಕೋ ಆ ಸೈಜ್ನ ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ನಾನು ಇವಾಗ ಸೇಮ್ ಸೈಜ್ ಇಟ್ಟಿದ್ದೀನಿ. ಸಪೋಸ್ ನಾನು ಇಲ್ಲಿ 12 ಕೊಟ್ಟರೆ ಇದ್ರ ಡೇ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ನಮಗೆ ಈ ಟೋಟಲ್
ಕಟಿಂಗ್ ಲೆಂತ್ನ 60 ಮಾಡಿದ್ದೀನಿ, ಶಾಂಕ್ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕೊಡ್ಬೋದು. ಸಪೋಸ್ ನಾನು ಕಟಿಂಗ್ ಲೆಂತ್ನ ನಾನು 50 ಕೊಟ್ಟರೆ ಇಲ್ಲಿ ಚೇಂಜ್ ಆಗಲ್ಲ. ಸೊ ನೀವೇನಿದ್ರು ಇಲ್ಲಿ ಟಿಪ್ಪಲ್ಲಿ ಹೋಗಿ ಮತ್ತೆ ನೀವು ರೀಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು 50 ಹೋಗಿ 55 ಅಂತ ಕೊಡ್ತೇನೆ. ಸೊ ನಮ್ಮದು ಸೈಜು ಚೇಂಜ್ ಆಯಿತು, ಅದು ಕಟಿಂಗ್ ಲೆಂತ್. ನಾವು ಶಾಂಕ್ ಲೆಂತ್ ನಮ್ಗೆ ಎಷ್ಟು ಬೇಕು? ಸೊ ನನಗೆ ಈಗ 55 ಪ್ಲಸ್ 60 ಅಲ್ಲಿಗೆ 115 ಆಗುತ್ತೆ ನಮ್ಮದು ಟೋಟಲ್ ಟೂ ಲೆಂತ್. ಸೊ ನಮಗೆ ಅಷ್ಟು ಬೇಡ. ಸೊ ನಾವು ಅದಕ್ಕೆ ಮಾಡ್ತೀವಿ, ನಾನು ಶಾಂಕ್ ಲೆಂತ್ ಜಸ್ಟ್ 40 ಕೊಡ್ತೀನಿ. ಸೊ ಅಲ್ಲಿಗೆ ಟೋಟಲಾಗಿ 95. ಸರಿ, ಇಲ್ಲಿ ನಾವು ಈ ಲೆಂತ್ನ ಚೇಂಜ್ ಮಾಡಬೇಕು. ಸೊ ಇವಾಗ ನಾನು 45 ಲೆಂತ್ ಕೊಡ್ತೀನಿ. ಶಾಂಕ್ ಲೆಂತ್ ಟೋಟಲ್ ನಮ್ಮದು ಓವರಾಲ್ ಟೂ ಲೆಂತ್ ಎಷ್ಟಾಯ್ತು ಅಂದರೆ 100 mm ಆಯಿತು. ಓಕೆ, ಇದಕ್ಕೆ ನಾವೀಗ ಹೋಲ್ಡ್ರನ್ನ ಆ್ಯಡ್ ಮಾಡಬೇಕು. ಓಕೆ, ಹೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಲ್ಡ್ರನ್ನ ನೀವು ಕ್ರಿಯೇಟ್ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಹೋಲ್ಡರ್ ಅಂತ ಗೊತ್ತಿದೆ. ನಾವು ಟೂಲ್ನ ಹೋಲ್ಡ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಕಾಂಪೋನೆಂಟಿಗೆ ನಾವು ಹೋಲ್ಡರ್ ಅಂತೀವಿ. ಕಟಿಂಗ್ ಟೂಲ್ನ ಹೋಲ್ಡ್ ಮಾಡುವಂಥ ಕಾಂಪೋನೆಂಟಿಗೆ ಅಥವಾ ಪ್ರಾಡಕ್ಟಿಗೆ ನಾವು ಹೇಳ್ತೀವಿ ಹೋಲ್ಡರ್ ಅಂತೀವಿ. ಓಕೆ, ಹೋಲ್ಡರ್ ನೇಮ್ ಬೇಕಾದ್ರೆ ನೀವು ಕೊಟ್ಕೋಬೋದು. ಈಗ ಎಕ್ಸಾಂಪಲ್ HSK ಓಕೆ 50 ಈ ರೀತಿ ನೀವು ನೇಮ್ ಕೊಡ್ಬೋದು. ಸೊ ಇಲ್ಲಿ ಪ್ಲಸ್ ಇದೆಯಲ್ವಾ, ಸೊ ಆ್ಯಡ್ ಹೋಲ್ಡರ್ ಕಾಂಪೋನೆಂಟ್ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಹೋಲ್ಡರ್ ಕಾಂಪೋನೆಂಟು ಆ್ಯಡ್ ಆಗುತ್ತೆ. ಸೊ ಇದಕ್ಕೆ ಅಪ್ಪರ್ ಡಯಾಮೀಟ್ರ್ ಲೋಯರ್ ಡಯಾಮೀಟ್ರ್ ನಿಮ್ಗೆ ಎಷ್ಟು ಬೇಕೋ ಅದನ್ನು ಕೊಡ್ಬೋದು. ನಾನೀಗ ಅಪ್ಪರ್ ಡಯಾಮೀಟ್ರ್ 50 ಕೊಡ್ತೀನಿ. ಸೊ ಹಾಗೆ ಲೋಯರ್ ಡಯಾಮೀಟ್ರ್ ನಾನು 50 ಕೊಡ್ತೀನಿ. ಓಕೆ, ಇವಾಗ ನಮಗೆ ಟೋಟಲ್ ಲೆಂತ್ ಎಷ್ಟು ಬೇಕು ಅಂದರೆ ಈ ಪರ್ಟಿಕ್ಯುಲರ್ ಕಟಿಂಗ್ ಪಾಯಿಂಟಿಂದ ನಮಗೆ ಹೋಲ್ಡಿಂಗ್ ಲೆಂತ್ ಎಷ್ಟು ಬೇಕು. ಸೊ ನನಗೆ ನಮ್ಮದು ಮಾಡಲ್ನ ಆಲ್ರೆಡಿ ಹೇಳಿ ನಿಮಗೆ 55 ನಮ್ಮದು ಮಾಡಲ್ ಹೈಟ್ ಇದೆ. ಸೊ ಅದಕ್ಕೆ ನಾನು ಮಾಡ್ತೀನಿ 5 mm ಕ್ಲಿಯರೆನ್ಸ್ ಆ್ಯಡ್ ಮಾಡಿಕೊಂಡು ಸೊ ನಾನು 60 mm ಆ್ಯಡ್ ಮಾಡ್ತೀನಿ. ಸೊ ನಮಗೆ ಈ ರೀತಿ 60 mm ಆ್ಯಡ್ ಮಾಡಿದಾಗ ಓಕೆ ಈ ರೀತಿ ನಾವು ಹೋಲ್ಡ್ರನ್ನ ಆ್ಯಡ್ ಮಾಡ್ಬೋದು. ಸಪೋಸ್ ನಾವು ಇಲ್ಲಿ 100 ಕೊಟ್ಟರೆ ಎಷ್ಟಾಗುತ್ತೆ, ಈ ರೀತಿ ನಮ್ಮದು ಅದು ಹೋಲ್ಡರ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನಾವು ಓವರ್ ಹ್ಯಾಂಗ್ ಎಷ್ಟು ಬೇಕು ನಮಗೆ, ಸೊ ನಮಗೆ ಎಕ್ಸಾಂಪಲ್ 10 ಬೇಕು. ಸೊ ಈ ರೀತಿ ನಮಗೆ ಈ ಎಲ್ಲೋ ಏನು ಕಾಣುತ್ತಲ್ವ ಅಪ್ ಟು ಅಲ್ಲಿವರೆಗೂ ನಮಗೆ ಹೋಲ್ಡ್ ಆಗುತ್ತೆ. ಸೊ ನಮಗೆ ಮಿನಿಮಮ್ 60 ಬೇಕಾಗಿರೋದ್ರಿಂದ ಸೊ ನಾನು 60 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ಸೊ ಈ ರೀತಿ ಆದಾಗ ನಮ್ಮದು ಇದು ನಮ್ಮದು ಹೋಲ್ಡಿಂಗ್ ಲೆಂತ್. ಓಕೆ, ನಮಗೆ ಏನು ಸೈಜ್ ಬೇಕೋ ಆ ಸೈಜ್ನ ನಾವು ಹೋಲ್ಡ್ ಮಾಡ್ಬೋದು. ಓಕೆ, ಈ ರೀತಿ ನಾವು ಟೂಲ್ ಹೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಕ್ಲೋಸ್ ಕೊಟ್ಟರೆ ಸೊ ನಮ್ಮದು ಟೂಲು ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ಟೂಲ್ ಕ್ರಿಯೇಟ್ ಆಗಿದೆಯಲ್ಲ ಅಂತ ಹೇಗೆ ನೋಡೋದು ಅಂದರೆ ಓಕೆ ಈ ರೀತಿ ನಮಗೆ ಹೋಲ್ಡರ್ ಕ್ರಿಯೇಟ್ ಆಯಿತು. ಓಕೆ, ಸೊ ಇಲ್ಲಿ ನಿಮಗೆ ಅಂದರೆ ಗ್ರೀನ್ ಇದರಲ್ಲಿ ತೋರಿಸ್ತಾ ಇದೆ. ಸೊ ನಮಗೆ ಇಲ್ಲಿ ಹೋಲ್ಡಿಂಗ್ ನಾನು ಜಾಸ್ತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇದು ನಾವು ನಮ್ಗೆ ಹೇಗೆ ಬೇಕು ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾವು ಸೆಟ್ ಮಾಡ್ಬೋದು. ಓಕೆ, ಈಗ ನಮ್ಮದು ಟೂಲ್ ಕ್ರಿಯೇಟ್ ಆಗಿದೆಯಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಟೂಲ್ಸ್ ಮೇಲೆ ಹೋಗಿ ನೀವು ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೂಲ್ ಕ್ರಿಯೇಟ್ ಆಗಿರೋದು ಡೇಟಾ ಸಿಗುತ್ತೆ. ಸೊ ಇದ್ರ ಮೇಲೆ ಮತ್ತೆ ನೀವು ಆ ಪ್ಲಸ್ ಮೇಲೆ ಕ್ರಿಯೇಟ್ ಆದಂಥ ಟೂಲ್ ಲೆಫ್ಟ್ ಸೈಡಲ್ಲಿರುವಂಥ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟೂಲ್ ನೇಮು ಓಕೆ ಟೈಪ್ ಆಫ್ ದ ಟೂಲು ಲೆಂತ್ ಎಷ್ಟಿದೆ, ಕಟಿಂಗ್ ಲೆಂತ್ ಎಷ್ಟಿದೆ, ಟೂಲ್ ನಂಬರ್ ಎಷ್ಟನೇ ನಂಬರ್ ಎಷ್ಟು, ಟೂಲ್ ನಂಬರ್ ಎಷ್ಟು, ಡಯಾಮೀಟ್ರ್ ಎಷ್ಟು ಫ್ರೂಟ್ ಇದೆ, ಆ ಡಯಾಮೀಟ್ರ್ ಟೂಲ್ ಡಯಾಮೀಟ್ರ್ ಎಷ್ಟು, ಓಕೆ ಟಿಪ್ ರೇಡಿಯಸ್ ಯಾವುದು, ಓವರ್ ಹ್ಯಾಂಗ್ ಎಷ್ಟು mm ನಾವು ಓವರ್ ಹ್ಯಾಂಗ್ ಇಟ್ಟಿದ್ದೀವಿ, ಗೇಜ್ ಲೆಂತ್ ಎಷ್ಟು ಟೋಟಲಾಗಿ 165 mm ನಾವು ಇಟ್ಟಿದ್ದೀವಿ. ಸೊ ಅದನ್ನು ನಾವು ಕಡಿಮೆ ಮಾಡ್ಬೋದಾಗಿತ್ತು. ಸೊ ನಾವು ಅದನ್ನು 165 ಇಟ್ಟಿದ್ದೀವಿ. ಓಕೆ, ಅಷ್ಟು ಈ ರೀತಿ ನಮಗೆ ಫುಲ್ ಡೀಟೇಲ್ಸ್ ಬರುತ್ತೆ. ಸೊ ಇದಾದಮೇಲೆ ನಾವು ಜಸ್ಟ್ ಇದು ಮಾಡಿದ್ರೆ ರಿಟರ್ನ್ ಕ್ಲೋಸ್ ಆಗುತ್ತೆ. ಓನ್ಲಿ ನಿಮಗೆ ಟೂಲ್ಸ್ ಮಾತ್ರ ವಿಸಿಬಲ್ ಆಗಿ ಕಾಣುತ್ತೆ. ಇವಾಗ ನಾವು ನಿಮಗೆ ಅದಂತೆ ಈಗ ಟೂಲ್ ಪಾತ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದೆ. ಸೊ ನಾವು ಇಲ್ಲಿ ಟೂಲ್ ಪಾತ್ ಇದೆ, ಟೂಲ್ ಪಾತ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲ್ ಪಾತ್ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಾವು ನಂಬರ್ ಆಫ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಾನು ಇವತ್ತು 3D ಏರಿಯಾ ಕ್ಲಿಯರೆನ್ಸ್ ತೊಗೊತೀನಿ. ಇದರಲ್ಲಿ ನಾವು ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಓಕೆ ಇದನ್ನು ಕ್ಲಿಕ್ ಮಾಡಿ ಓಕೆ ಮಾಡಿದರೆ ಸೊ ನಮಗೆ ಇದು ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಬಂತು. ಈ ಮಾಡಲ್ ಏರಿಯಾ ಕ್ಲಿಯರೆನ್ಸ್ನ ನಾವು ಈ ರಫಿಂಗ್ ಸ್ಟ್ರಾಟಜಿ ಅಂದರೆ ರಫಿಂಗ್ ಆಪ್ರೇಷನ್ಗೆ ಉಪಯೋಗಿಸ್ತೀವಿ. ಸೊ ನೀವು ಡಿಫ್ರೆನ್ಸ್ ನೋಡಿ,
ಕ್ಲಿಯರೆನ್ಸ್ ಅಂದರೆ ಕ್ರಿಯೇಟ್ ರಾಸ್ಟರ್ ಆಫ್ಸೆಟ್ ಮಾಡೋದು. ಆಫ್ಸೆಟ್ ಆಲ್ ವರ್ಟೆಕ್ಸ್ ಅಂದರೆ ನಂಬರ್ ಆಫ್ ಕ್ಲಿಯರೆನ್ಸ್ ಟೂಲ್ ಪಾತ್ ಇದೆ. ಸೊ ಇದು ಆಫ್ಸೆಟ್ ಆಲ್ ಇದೆ. ಓಕೆ, ರ್ಯಾಸ್ಟರ್ ಇದೆ. ರ್ಯಾಸ್ಟರ್ ಅಂದರೆ ನಿಮಗೆ ಈಗ ಸ್ಟ್ರೈಟ್ ಆಗಿ ಮೂವ್ ಆಗುತ್ತೆ. ಸೊ ನೀವು ಇದು ಡಿಫ್ರೆನ್ಸ್ ನೋಡ್ಬೋದು. ಸೊ ಆಫ್ಸೆಟ್ ಮಾಡೋದು ಅಂತ ಬರುತ್ತೆ. ಸೊ ನಿಮಗೆ ಫುಲ್ ಸರ್ಕ್ಯುಲರ್ ಆಗಿ ಮೂವ್ ಆಗುತ್ತೆ. ಸೊ ಆಫ್ಸೆಟ್ ಆಲ್. ಸೊ ನಾವು ಆಫ್ಸೆಟ್ ಆಲ್ ಅಂದರೆ ಸ್ವಲ್ಪ ಔಟರ್ ಮೇನ್ ಔಟರ್ ಏರಿಯಾ ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಈ ರೀತಿ ಇನ್ಸೈಡ್ ಮಿಷಿನಿಂಗ್ ಆಗುತ್ತೆ. ಸೊ ವರ್ಟೆಕ್ಸ್ ನಿಮ್ಗೆ ವರ್ಟೆಕ್ಸ್ ಗೊತ್ತಿದೆ. ಸೊ ಇದರ ಆ್ಯಂಗಲ್ ಮೇಲೆ ವರ್ಕ್ ಆಗುತ್ತೆ ನಿಮ್ಗೆ ಈ ರೀತಿ. ಅದನ್ನು 1 by 1 ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಸೊ ಇವಾಗ ನಾನು ಆಫ್ಸೆಟ್ ಆಲ್ ಯಾಕೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ನಾವು ಸೈಕಲ್ ಟೈಮ್ನ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ಇದು ನಮ್ಮ ಮಿಷಿನಿಂಗ್ ಪ್ರೋಸೆಸ್ನ ನಮಗೆ ಕಂಪೇರ್ ಟು ಅದರ್ 3 ಸ್ಟ್ರಾಟಜಿ ಇದೆಯಲ್ಲ ಅದು ಕಂಪೇರ್ ಮಾಡಿದರೆ ಸೊ ಇದರಲ್ಲಿ ನಮಗೆ ಒಂದು ಮೆಷಿನಿಂಗ್ ಟೈಮು ಕಡಿಮೆ ಆಗುತ್ತೆ. ಸೊ ನಾವು ಹಂಗಾಗಿ ಆಫ್ಸೆಟ್ ಆಲ್ನ ಯೂಸ್ ಮಾಡ್ತೀವಿ. ಸೊ ಕಟ್ ಡೈರೆಕ್ಷನ್ ಇಲ್ಲಿ ಏನಿದೆ ನಮಗೆ ಪ್ರೊಫೈಲ್ ಇದೆ, ಕನ್ವೆನ್ಷನಲ್ ಇದೆ, ಏನೇ ಇದೆ. ಸೊ ನಾವು ರಫಿಂಗ್ ಸ್ಟ್ರಾಟಜಿಯಲ್ಲಿ ಆಲ್ಮೋಸ್ಟ್ ನಾವು ಕನ್ವೆನ್ಷನಲ್ ಯೂಸ್ ಮಾಡ್ತೀವಿ. ಫಿನಿಶಿಂಗ್ ಆಪರೇಷನಲ್ಲಿ ನಾವು ಕ್ಲಿಪ್ ಯೂಸ್ ಮಾಡ್ತೀವಿ. ಓಕೆ, ಏನೇ ಅಂದರೆ ನಿಮಗೆ ಸೊ ನಿಮಗೆ ಯಾವ ಡೈರೆಕ್ಷನಲ್ಲಾದರೂ ಆಗ್ಬೋದು. ಕ್ಲಿಂಬಲ್ಲಿ ರನ್ ಆಗ್ಬೋದು ಅಥವಾ ಕನ್ವೆನ್ಷನಲ್ ಆದರೂ ಇದು ರನ್ ಆಗ್ಬೋದು. ಓಕೆ, ಮೆಷಿನ್ ಡನ್ ಬೈ ಕನ್ವೆನ್ಷನಲ್ ಕಟಿಂಗ್ ಆ್ಯಂಡ್ ಕ್ಲೈಮ್ ಕಟಿಂಗ್ ಅಂತ ಆಗುತ್ತೆ. ಈಗ ನಾನು ಇದಕ್ಕೆ ಜಸ್ಟ್ ರಫಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ನಾನು ಸೊ ಪ್ರೊಫೈಲ್ಗೆ ಕನ್ವೆನ್ಷನಲ್ ಕೊಡ್ತೀನಿ, ಏರಿಯಾಗೆ ನಾನು ಏನು ಕೊಡ್ತೀನಿ, ಯಾವ ಡೈರೆಕ್ಷನ್ ಆದರೂ ಓಕೆ. ಸೊ ನನಗೆ ಕಟಿಂಗ್ ಡೈರೆಕ್ಷನ್ ಏನಿಗೆ ಕೊಡ್ತೀನಿ. ಇದಾದಮೇಲೆ ಸೊ ಇಲ್ಲಿ ವರ್ಕ್ ಪ್ಲೇನು ಫಸ್ಟ್ ನಾವು ವರ್ಕ್ ಪ್ಲೇನ್ ಮಾಡಬೇಕು. ನಾವು ಕ್ರಿಯೇಟ್ ಮಾಡಿದ ವರ್ಕ್ ಪ್ಲೇನು 1. ಸೊ ಇದಕ್ಕೆ ನೀವು ಬೇಕಾದ್ರೆ ನೇಮ್ ಬೇಕಾದರೂ ಕೊಡ್ಬೋದು, ನಿಮಗೆ ಯಾವ್ದು ಬೇಕೋ ಆ ನೇಮ್. ಓಕೆ, ಈಗ ನನಗೆ ಎಕ್ಸಾಂಪಲ್ ಇದು ಆಪ್ರೇಷನ್ ಫಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಪ್ರೇಷನ್ 1 ಅಂತ ಆ ರೀತಿ ಅದು ನೀವು ಇದಕ್ಕೆ ಕೊಡ್ಬೋದು. ಸೊ ಆಲ್ರೆಡಿ ನಾವು ಬ್ಲಾಕ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಲ್ಲೇನು ನೀವು ಬ್ಲಾಕ್ ಚೇಂಜಸ್ ಮಾಡ್ಬೇಕಂದ್ರೆ ನೀವು ಮಾಡ್ಬೋದು. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 1 mm ಇಲ್ಲಿ ನಾನು ಪ್ರೆಸ್ ಮಾಡಿ ಎಂಟರ್ ಮಾಡಿದೆ. ಸೊ ನನಗೆ ಬ್ಲಾಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಾನು 10 mm ಕೊಟ್ಟು ಎಂಟರ್ ಮಾಡಿದೆ. ಸೊ ನಿಮಗೆ ಈ ರೀತಿ ಎಂಟರ್ ಆಗುತ್ತೆ. ಸೊ ನಾನು 0 ಕೊಟ್ಟು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇದು ಒರಿಜಿನಲ್ ಏನು ಮೊದಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಆ ಸೈಜಿಗೆ ಹೋಗಿ ಫಿಟ್ ಆಗುತ್ತೆ. ಇದಾದಮೇಲೆ ಟೂಲ್ಸು. ಈಗ ನಾವು ಆಲ್ರೆಡಿ ಟೂಲ್ ಕ್ರಿಯೇಟ್ ಮಾಡಿದ್ದೀವಿ. ಸಪೋಸ್ ನಮ್ಗೆ ಇನ್ನೊಂದು ಟೂಲ್ ಕ್ರಿಯೇಟ್ ಮಾಡ್ಕೋಬೇಕಂತ ಅನಿಸಿದರೆ ಸೊ ನಾವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಮತ್ತೆ ನಿಮಗೆ ಬೇಕಾದಂಥ ಟೂಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದು ಆ್ಯಡ್ ಆಗುತ್ತೆ. ನಿಮಗೆ ಬೇಕಾದ ಟೂಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದಾದಮೇಲೆ ಮೆಷಿನ್ ಟೂಲ್ಸು ಆಲ್ರೆಡಿ ನಾವೇನು ಮಾಡಿದ್ವಿ VMCನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಯಾಜ್ ಇಟ್ ಈಸ್ ಇರುತ್ತೆ. ಸೊ ಇದರಲ್ಲಿ ನೀವೇನು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಲಿಮಿಟ್ಸ್. ಸೊ ಈ ಲಿಮಿಟ್ಸಲ್ಲಿ ಸಪೋಸ್ ನೀವೇನಾದ್ರು ಬೌಂಡ್ರಿ ಇದಕ್ಕೆ ಏನಾದ್ರು ಬೌಂಡ್ರಿ ಕ್ರಿಯೇಟ್ ಮಾಡಿದ್ರೆ ಆ ಬೌಂಡ್ರಿ ಲಿಮಿಟಲ್ಲಿ ನಮ್ಮದು ಪಾತು ರನ್ ಆಗುತ್ತೆ. ಸೊ ಇದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ನಾನು ಏನು ಮಾಡ್ತೀನಿ ಲಿಮಿಟ್ ಇದೆಯಲ್ವಾ. ಸೊ ಇದು ಎಂಡ್ ಇದರಲ್ಲಿದೆ. ಸೊ ನಾವು ಸೆಂಟ್ರ್ ಮಾಡೋಣ ಮೆಷಿನಿಂಗ್ ಪ್ರೋಸೆಸ್ನ. ಸೊ ಇದರಿಂದ ನಮಗೆ ಟ್ರಿಮ್ಮಿಂಗ್ ಕೀಪ್ ಇನ್ಸೈಡ್. ಸೊ ಓಕೆ, ಇದೇನಾಗುತ್ತೆ ನಮಗೆ ಸೈಕಲ್ ಟೈಮ್ನ ಸ್ವಲ್ಪ ರಿಡ್ಯೂಸ್ ಮಾಡುತ್ತೆ. ಸೊ ಮಾಡಲ್ ಏರಿಯಾ ಕ್ಲಿಯರೆನ್ಸ್ ನಮ್ದು ಇದರಲ್ಲಿ ಮೇನ್ ಸ್ಟ್ರಾಟಜಿ ಬಂದು ಇಲ್ಲಿ ಇರೋದು ನಮ್ಮದು. ಸೊ ಇಲ್ಲಿ ಅಂದರೆ ಆಫ್ಸೆಟ್ ಆಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಕನ್ವೆನ್ಷನಲ್ ಮಾಡಿದ್ದೀನಿ. ಟಾಲರೆನ್ಸ್ ಎಷ್ಟಂದರೆ 1.1 mm ಟಾಲರೆನ್ಸ್ ಇಟ್ಟಿದ್ದೀನಿ. ಸಾರಿ 0.1 mm ನಾನು ಟಾಲರೆನ್ಸ್ನ ಸೆಟ್ ಮಾಡಿದ್ದೀನಿ. ಓಕೆ, ಏರಿಯಾ ಕ್ಲಿಯರೆನ್ಸಲ್ಲಿ ನಮಗೆ 0.1 ಟಾಲರೆನ್ಸ್ ಇದೆ. ಸೊ ಇದಾದಮೇಲೆ ನಮಗೆ ಥಿಕ್ನೆಸ್. ಸೊ ಇವಾಗ ನಮ್ಗೆ ಇಲ್ಲಿ 1 mm ಇದೆ. ಸೊ ನಾವು 0.5 ಕೊಟ್ಟರೆ ನಮಗೆ 0.5 ಬರುತ್ತೆ. ಓಕೆ, ನಮಗೆ ಥಿಕ್ನೆಸ್ಸಲ್ಲಿ ಸಪೋಸ್ ನಾನು ಇಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಆ್ಯಡ್ ಆಗುತ್ತೆ ಏನಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅಮೌಂಟ್ ಆಫ್ ಸ್ಟಾಕ್ ಏನು ನಮಗೆ ಸ್ಟಾಕ್ ಇದೆಯಲ್ವಾ ಆ ಸ್ಟಾಕು ನಮಗೆ ಉಳಿತೈತಿ. ಯಾವುದೇ ಆಕ್ಸಿಯಲ್ ಡೈರೆಕ್ಷನಲ್ಲಿ ಉಳಿತೈತಿ. ಸೊ ಇದರಲ್ಲಿ ನಮಗೆ ಮಾಡಲಲ್ಲಿ ಉಳಿತೈತಿ. ಸೊ ಆಕ್ಸಿಯಲ್ ಡೈರೆಕ್ಷನ್ ನಮಗೆ ಜೆಡ್ ಡೈರೆಕ್ಷನಲ್ಲಿ ನಮಗೆ ಸೊ 0.5 ಸ್ಟಾಕ್ ಉಳಿತೈತಿ. ಸೊ ಇದು ಓವರ್ ಆಲ್ ಮಾಡಲಲ್ಲಿ ನಮಗೆ 0.5 ಸ್ಟಾಕ್ 1 mm ಸ್ಟಾಕ್ ಉಳಿತೈತಿ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಸೊ ಸಪೋಸ್ ನಾವು ಇದೇನು ಕೊಡಲಿಲ್ಲ ಅಂದರೆ ಇದು ಆಟೋ ಕನ್ಸಿಡರ್ ಮಾಡುತ್ತೆ ಬೋತ್ ಆಕ್ಸಿಯಲ್ಲು ಮತ್ತು ಮಾಡೆಲ್. ಇದಕ್ಕೆ ನಮಗೆ 1 mm ಸ್ಟಾಕ್ನ ನಮಗೆ ಹೋಲ್ಡ್ ಮಾಡುತ್ತೆ. ಸೊ ನಮಗೆ ಇವಾಗ ನಮಗೆ ಮಾಡಲಲ್ಲಿ 0.5 ಬೇಕು ಓವರಾಲ್ ಆಗಿ. ಸೊ 0.5 ಕೊಟ್ಟೆ. ಸೊ ನನಗೆ ಆಕ್ಸಿಯಲಲ್ಲಿ ಎಷ್ಟು ಬೇಕು ನನಗೆ ಜಸ್ಟ್ 0.3
ಸ್ಟಾಕ್ ಸಾಕು. ಓಕೆ, ಸೊ ನಾನು 0.3 ಅಥವಾ ನಾನು 0.4 ಸಾಕು, 0.4 ಸ್ಟಾಕ್ ಕೊಡ್ತೀನಿ. ಸೊ ಸ್ಟೆಪ್ ಓವರ್ ಇದನ್ನು ನಾವು ಯಾವಾಗಲೂ ಓಕೆ 50% ಆಫ್ ದ ಟೂಲ್ ಯೂಸ್ ಮಾಡ್ತೀವಿ. ಸೊ ಏನಂದರೆ ನಾನು ಎಷ್ಟು 10 mm ಟೂಲ್ ಯೂಸ್ ಮಾಡಿದೆ. ಸೊ ನಾನು 5 mm ಸ್ಟೆಪ್ ಓವರ್ನ ತೊಗೊಂಡೆ, 5 or 6 ತೊಗೋಬೋದು. ಓಕೆ, ನಾನೀಗ 5 ತೊಗೊಂಡಿದ್ದೀನಿ. ಸ್ಟೆಪ್ ಡೌನ್ ಅಂದರೆ ಈಚ್ ಪಾಸ್, ಈಗ ಒಂದು ಪಾಸ್ ಆದಮೇಲೆ ಸೊ ಮತ್ತೆ ಎಷ್ಟು mm ಡೆಪ್ತ್ ತೊಗೋಬೇಕು ಅದನ್ನ ನೀವು ಈ ಸ್ಟೆಪ್ ಡೌನಲ್ಲಿ ಕೊಡ್ಬೋದು, ಆಟೋಮೆಟಿಕ್ ಕೊಡ್ಬೋದು ಅಥವಾ ಮ್ಯಾನ್ಯುಯಲ್ ಆಗಿ ಕೊಡ್ಬೋದು. ಸೊ ಇವಾಗ ನಾನು ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದರೆ ಸೊ ಅದು ಈಗ ನಾನು ಈಚ್ ಪಾಸ್ 0.5 ಡೆಪ್ತ್ ಆಗಿ ಕೊಡ್ತೀನಿ. ಸೊ ನಮ್ಗೆ ಈ ರೀತಿ ಮ್ಯಾನ್ಯುಯಲ್ಗೆ ಕನ್ವರ್ಟ್ ಆಗುತ್ತೆ. ಪ್ರತಿ ಪಾಸ್ ನಮಗೆ 0.5 ಡೌನ್ ಹೋಗಿ Z8ಇಂದ ಮೈನಸ್ ವ್ಯಾಲ್ಯೂ ಹೋಗಿ ನಮಗೆ ಅಪ್ ಟು 0ವರೆಗೂ ಏನು ನಾವೇನು ಸೆಟ್ ಮಾಡಿದ್ದೀವಲ್ಲ ಸ್ಟೆಪ್ ಡೌನ್ ಅಲ್ಲಿವರೆಗೂ ನಮಗೆ ಇದೇ ರೀತಿ ರನ್ ಆಗುತ್ತೆ. ಸೊ ಈಗ ನೀವು ಕಾನ್ಸ್ಟೆಂಟ್ ಸ್ಟೆಪ್ ಡೌನ್ ಅಂದರೆ ಎವ್ರಿ ಪಾಸ್ 0.5 ಹೋಗುತ್ತೆ. ಸಪೋಸ್ ನಾವು ಇದನ್ನ ಹೈಡ್ ಮಾಡಿದರೆ ಸೊ ಸ್ಟೆಪ್ ವೇರಿಯೇಷನ್ ಆಗುತ್ತೆ. ಸೊ ಇವಾಗ ನಾನು ಕಾನ್ಸ್ಟೆಂಟ್ ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಆಫ್ಸೆಟ್ ಅಂತ ಬರುತ್ತೆ. ಈ ಆಫ್ಸೆಟ್ಟಲ್ಲಿ ಕಟ್ ಡೈರೆಕ್ಷನ್ನ ನಮಗೆ ಆಲ್ರೆಡಿ ನಾನು ಕನ್ವೆನ್ಷನಲ್ ಒಂದು ಏನೇ ಕೊಟ್ಟಿರೋಲ್ಲ. ಸೊ ನಮಗೆ ಪರ್ಟಿಕ್ಯುಲರ್ ಒಂದೇ ಡೈರೆಕ್ಷನಲ್ಲಿ ಹೋಗ್ಬೇಕಂತ ಏನಿಲ್ಲ. ಸೊ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಹೋಗಕ್ಕೆ ನಾವು ಮೇಂಟೈನ್ ಕಟ್ ಡೈರೆಕ್ಷನ್ನ ನಾನು ಹೈಡ್ ಮಾಡ್ತೀನಿ, ಅಂದರೆ ರಿಮೂವ್ ಮಾಡ್ತೀನಿ. ಸೊ ಇದಾದಮೇಲೆ ಸ್ಟೆಪ್ ಕಟ್ಟಿಂಗ್ ಏನು ಬೇಡ. ಸೊ ಇಲ್ಲೇನು ನಾವು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ಅಪ್ರೋಚ್ ಔಟ್ಸೈಡ್ ಅಪ್ರೋಚ್ ಇದೆ, ಆ್ಯಡ್ ಅಪ್ರೋಚ್ ಫ್ರಮ್ ಔಟ್ಸೈಡ್. ಸೊ ಇದನ್ನು ನಾನು ಏನು ಮಾಡ್ತೀನಿ, ಹೈಡ್ ಮಾಡ್ತೀನಿ. ಇದಾದಮೇಲೆ ಆಟೋಮೆಟಿಕ್ ವೆರಿಫಿಕೇಶನ್ ಬೇಕಾದರೆ ಅದಾಗುತ್ತೆ. ಸಪೋಸ್ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಸೊ ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಕಟರ್ ಕಾಂಪನ್ಸೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಟರ್ ಕಾಂಪನ್ಸೇಷನ್ ನಾವು ಇದನ್ನು ಡಿ ವ್ಯಾಲ್ಯೂ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಸೊ ನಾವು ಇವಾಗ ಇದನ್ನೇ ನಾವು ತೊಗೊಳೋದಿಲ್ಲ, ಸೀದಾ ಡೈರೆಕ್ಟಾಗಿ ನಮ್ಗೆ ಇಂಪಾರ್ಟೆಂಟ್ ಟೂಲ್ ಆ್ಯಕ್ಸಿಸ್ ನಮ್ಗೆ ಯಾವಾಗಲೂ ಡಿಫಾಲ್ಟ್ ಆಗಿ ನಾವು 3 ಆ್ಯಕ್ಸಿಸ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ವರ್ಟಿಕಲ್ ಆಗಿ ಇರಬೇಕು. ಸೊ ಇದು ಲೀಡ್ ಆ್ಯಂಡ್ ಲೀನ್ ಟುವರ್ಡ್ಸ್ ಪಾಯಿಂಟ್, ಫ್ರಾಮ್ ಪಾಯಿಂಟ್, ಇದನ್ನೆಲ್ಲ ನಾವು ಮೋರ್ ದೆನ್ 3 ಆ್ಯಕ್ಸಿಸ್ ಆಪ್ರೇಷನ್ಗೆ ನಾವು ಇದನ್ನೆಲ್ಲ ಯೂಸ್ತೀವಿ, ಟೂಲ್ ಆ್ಯಕ್ಸಿಸ್ನ. ಸೊ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಮುಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು. ಸೊ ಇವಾಗ ಜಸ್ಟ್ ವರ್ಟಿಕಲ್ ಜಸ್ಟ್ ಮಾಡೋಣ. ರ್ಯಾಪಿಡ್ ಮೂವ್ಸ್. ಈ ರ್ಯಾಪಿಡ್ ಮೂವ್ಸ್ ಅಂದರೆ ಸೊ ನಿಮಗೆ ಮೆಷಿನ್ 0ಇಂದ ಅಪ್ ಟು ನಿನ್ನೆ ವರ್ಕ್ 0 ಮಾಡಿದ್ರಲ್ಲ, ಸೊ ಆ ಏನು ಬಿಟ್ವೀನ್ ಹೈಟಲ್ಲಿ ನಾವು ಇಲ್ಲೊಂದು ಏನು ಹೈಟ್ ಸೆಟ್ ಮಾಡ್ತೀವಲ್ಲ ಈ ಹೈಟ್ವರೆಗೂ ರ್ಯಾಪಿಡ್ ಆಗಿ ಬರುತ್ತೆ. ಸೊ ನಮ್ಗೆ ಇಲ್ಲಿ ಎಷ್ಟು ಬೇಕೋ ಸೆಟ್ ಮಾಡ್ಬೋದು. ಇಲ್ಲಾಂದರೆ ಸೊ ರ್ಯಾಪಿಡ್ ಕ್ಲಿಯರೆನ್ಸ್ ಅಂದರೆ ಜಾಬ್ 0 ಅಂದರೆ ನಿಮ್ಮ ಮಾಡಲಿಂದ 10 mm ಡಿಸ್ಟೆನ್ಸ್ವರೆಗೂ ರ್ಯಾಪಿಡ್ ಆಗಿ ಮಿಷಿನ್ ಮೂವ್ ಆಗುತ್ತೆ. ಸೊ ಅಲ್ಲಿಂದ ನಮಗೆ ಪ್ಲಂಜ್ ಅಂದರೆ ಫೀಡಲ್ಲಿ ನಮಗೆ ವರ್ಕ್ ಆಗುತ್ತೆ. ಸೊ ನಾವು ಜಸ್ಟ್ ಕ್ಯಾಲ್ಕುಲೇಟ್ ನೋಡಿ ಪೊಸಿಷನ್ನು ಬಂತು. ಈಗ ಅಪ್ ಟು ರ್ಯಾಪಿಡ್ ಆಗಿ 10 mm ವರೆಗೂ ಬರುತ್ತೆ. ಇಲ್ಲಿಂದ ನಮಗೆ ಪ್ಲಂಜ್ ಕ್ಲಿಯರೆನ್ಸಲ್ಲಿ ಮೂವ್ ಆಗುತ್ತೆ. ಇದಾದಮೇಲೆ ಮೂವ್ ಆ್ಯಂಡ್ ಕ್ಲಿಯರೆನ್ಸ್ ಆಯಿತು. ಸೊ ಅದು ನಾವು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಲೆಂತು, ಓಕೆ, ಡಿಸ್ಟೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, 5 mm ಇಂದ ಸ್ಟಾರ್ಟ್ ಆಗಬೇಕು. ಓಕೆ, ಲೀಡ್ಸ್ ಆ್ಯಂಡ್ ಲಿಂಕ್ಸ್ ಅಂತ ಬರುತ್ತೆ. ಸೊ ಇದ್ರಾಗ ನಮಗೆ ಇದಕ್ಕೆ ನಾವು ಒಂದು ಸಪ್ರೇಟ್ ಕ್ಲಾಸ್ ಮಾಡೋಣ ಲೀಡ್ಸ್ ಆ್ಯಂಡ್ ಲಿಂಕ್ಸ್ ಬಗ್ಗೆ. ಸೊ ಇವಾಗ ಜಸ್ಟ್ ನಾನು ಲೀಡ್ ಇನ್ನು ಮತ್ತು ಲೀಡ್ ಔಟ್ ಅಂತ ಕೊಡ್ತೀನಿ. ಸೊ ನಮಗೆ ಟೂಲು ಯಾವ ರೀತಿ ಮಾಡಲ್ಗೆ ಅಪ್ರೋಚ್ ಆಗಬೇಕು ಓಕೆ ಅಂತ ನಾವು ಟ್ಯಾಂಜೆಂಟಲ್ ಆರ್ಕಿಂದ ಪ್ಲೇನ್ ಕಂಟೈನಿಂಗ್ ದ ಆಕ್ಸಿಸ್ ಅಂತ ಬರುತ್ತೆ. ಸೊ ಈಗ ನಾನು ರ್ಯಾಂಪ್ ಅಂತ ಯೂಸ್ ಮಾಡ್ತೀನಿ. ಓಕೆ, ಇದೇನಂತೆ ಟೂಲ್ ಅಪ್ರೋಚ್ ದ ಕಟಿಂಗ್ ಮೂವ್ಸ್ ದ ಪ್ಲಂಜ್ ರೊಟೇಟ್ ಅಲಾಂಗ್ ಎನ್ ಆ್ಯಂಗಲ್ ಡಿಸೆಂಟ್ ಅಂತ. ಸೊ ನಮಗೆ ಟೂಲು ಮಾಡಲ್ಗೆ ಹೇಗೆ ಅಪ್ರೋಚ್ ಆಗಬೇಕು ಅದನ್ನು ನಮಗೆ ಇದು ವೆರೈಟಿ ಅಂದರೆ ನಂಬರ್ ಆಫ್ ಅಪ್ರೋಚಸ್ ಇದೆ. ಸೊ ಇವಾಗ ನಾನು ಜಸ್ಟ್ ಸರ್ಫೇಸ್ ನಾರ್ಮಲ್ ಆರ್ಕ್ ತೊಗೊತೀನಿ. ಸೊ ಈ ರೀತಿ ನಾವು ತೊಗೊಂಡಾಗ ಲೀನಿಯರ್ ಮೂವ್ ಎಷ್ಟಾಗಬೇಕು. ಸೊ ನಾನೊಂದು 5 mm ಕೊಡ್ತೀನಿ. ಆ್ಯಂಗಲ್ ಎಷ್ಟರಲ್ಲಿ ಆಗಬೇಕು, 45 ಡಿಗ್ರಿ ಆ್ಯಂಗಲಲ್ಲಿ ಕೊಡ್ತೀನಿ. ರೇಡಿಯಸ್ ಆಗಬೇಕು. ಸೊ ನಾವು 5 mm ರೇಡಿಯಸಲ್ಲಿ ಕೊಡ್ತೀನಿ. ಸೊ ಈ ರೀತಿ ಆದಮೇಲೆ ಲೀಡ್ ಔಟ್. ಸೊ ನಮಗೆ ಲೀಡ್ ಔಟ್ ಏನು ರಿಕ್ವೈರ್ಮೆಂಟ್ ಇಲ್ಲ. ಸೊ ನಾನು ಆ್ಯಸ್ ಇಟ್ ಈಸ್ ನೋಡ್ಕೊಳ್ಳೋಣ. ಸ್ಟಾರ್ಟ್ ಪಾಯಿಂಟ್ ಅಂದರೆ ನಮಗೆ ಮೆಷಿನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಫಸ್ಟ್ ಚಾಯ್ಸ್. ಇದರಲ್ಲಿ ನಮಗೆ ಓಕೆ ಸ್ಟಾರ್ಟ್ ಪಾಯಿಂಟ್. ಓಕೆ, ಇವಾಗ ನಮಗೆ ಮೆಷಿನ್ ಯಾವ ರೀತಿ ಸ್ಟಾರ್ಟ್ ಬ್ಲಾಕ್ ಸೆಂಟರ್ ಸೇಪ್ ಅಂದರೆ ಈ ಡೈರೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ರೀತಿ ಮೂವ್ ಆಗುತ್ತೆ. ಇಲ್ಲ ನಮಗೆ ಸೊ ನಾನು ಫಸ್ಟ್ ಪಾಯಿಂಟ್ ಸೇಪ್ ಕೊಡ್ತೀನಿ. ಓಕೆ, ಇದಾದಮೇಲೆ ಎಂಡ್ ಪಾಯಿಂಟು. ಸೊ ಆಲ್ರೆಡಿ
ಲಾಸ್ಟ್ ಪಾಯಿಂಟ್ ಸೇಪ್ ಅಂತ ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ಅದು ತೊಗೊಳುತ್ತೆ. ನಿಮಗೇನು ಫೀಡ್ ಸ್ಪೀಡ್ನ ಚೇಂಜಸ್ ಮಾಡ್ಬೇಕಂದ್ರೆ ಇಲ್ಲಿ ಫೀಡ್ಸ್ ಆ್ಯಂಡ್ ಸ್ಪೀಡ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ನೀವು RPM ಅದನ್ನೆಲ್ಲ ಕೊಡ್ಬೋದು. ಸೊ ನಾನು ಇವಾಗ ಇದಕ್ಕೆ ನಾನು 3500 RPM ಕೊಡ್ತೀನಿ. ಕಟಿಂಗ್ ಫೀಡ್ ಅಂದರೆ ನಮಗೆ ಗ್ರ್ಯಾಜುವಲಿಗೆ ಏನು ಬರುತ್ತಲ್ಲ, ಸೊ ಬಿಫೋರ್ ಕಟಿಂಗ್ ಏನು ಬರುತ್ತೆ ಅದು ಕಟಿಂಗ್ ಫೀಡ್ ರೇಟ್ ಅಂತೀವಿ. 1000 mm ಬರುತ್ತೆ. ಅಂದರೆ ಸೊ ನಿಮಗೆ ಅಂದರೆ ಆ್ಯಕ್ಚುಲಾಗಿ ಮೂವ್ ಆಗುತ್ತೆ. ಓಕೆ, ಓಕೆ. ಸೊ ನಾನು ನಿಮ್ಗೆ ಹೇಳಿದೆ ಸ್ಪಿಂಡರ್ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಂದು ಬೀಯಿಂಗ್ ರಿಮೂವ್, ಮೆಟೀರಿಯಲ್ ಈಸ್ ಬೀಯಿಂಗ್ ರಿಮೂವ್ಡ್ ಅಂದರೆ ಮೆಟೀರಿಯಲ್ ರಿಮೂವ್ ಮಾಡೋಕ್ಕಿಂತ ಮೊದಲು ಬರುವಂಥ ಫೀಡು. ಸೊ ಇದು ನಾವು ಮೆಟೀರಿಯಲ್ಗೆ ಪ್ಲಂಜಿಂಗ್ ಫೀಡ್ ರೇಟ್ ಅಂದರೆ ಇದು ನಮಗೆ ಮೆಟೀರಿಯಲ್ ರಿಮೂವ್ ಮಾಡ್ಬೇಕಾದ್ರೆ ಯೂಸ್ ಮಾಡುವಂಥ ಎಂಟರಿಂಗ್ ದ ಮೆಟೀರಿಯಲ್ ರೆಡಿ ಫಾರ್ ಇಟ್ಸ್ ಕಟಿಂಗ್ ಮೂವ್ಸ್ ಅಂದರೆ ಆ್ಯಕ್ಚುಲಿ ಏನು ಮೆಟೀರಿಯಲ್ ಕಟ್ ಆಗುತ್ತಲ್ಲ, ಸೊ ಆ ಫೀಡ್ ರೇಟ್ ಪ್ಲಂಜಿಂಗ್. ಸೊ ಇಲ್ಲಿ ನಾನು 500 ಕೊಟ್ಟಿದ್ದೀನಿ. ಸ್ಕೀಮ್ ರೇಟ್ ಅಂದರೆ ಐಡಲ್ ಒಂದು ಪಾಸ್ ಕಂಪ್ಲೀಟ್ ಆದಮೇಲೆ ರಿಟರ್ನ್ ಏನು ಮತ್ತು ಕಟಿಂಗ್ ಪಾಯಿಂಟ್ ಹೋಗುತ್ತಲ್ಲ ಆ ಪಾಯಿಂಟಲ್ಲಿ ಸೊ ಆ ಸ್ಪೀಡಲ್ಲಿ ಅದು ರಿಟರ್ನ್ ರಿಟ್ರಾಕ್ಟ್ ಆಗುತ್ತೆ, ಬ್ಯಾಕ್ ಆಗುತ್ತೆ. ಓಕೆ, ವಿತೌಟ್ ರಿಮೂವ್ ಮೆಟೀರಿಯಲ್. ಸೊ ಇದನ್ನು ಈ ರೀತಿ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಇದಾದಮೇಲೆ ಸೊ ನಿಮಗೆ ಇಲ್ಲಿ ಲೀಡ್ ಫೀಡ್ ರೇಟ್ಸ್ ಅಂತ ಇದೆಯಲ್ಲ, ಸೊ ನಾವು ಏನೇನು ಮಾಡಿದ್ದೀವಿ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅದು ಆ್ಯಪ್ ಲೀಡ್ ಎಷ್ಟಿದೆ. ಓಕೆ, ಪ್ಲಂಜಿಂಗ್ ಫೀಡ್ ರೇಟ್ ಎಷ್ಟು ಕೊಟ್ಟಿದ್ದೀವಿ, 500 ಕೊಟ್ಟಿದ್ದೀವಿ. ಕಟಿಂಗ್ ಫೀಡ್ ರೇಟ್ ಎಷ್ಟು ಕೊಟ್ಟಿದ್ದೀವಿ, 1000 ಕೊಟ್ಟಿದ್ದೀವಿ. ಓಕೆ, ಲೀಡ್ ಔಟಲ್ಲಿ ಎಷ್ಟಿದೆ, ಯಾವುದ್ರಲ್ಲಿ ಹೋಗ್ಬೇಕು, ಮಿನಿಟಲ್ಲಿ ಹೋಗ್ಬೇಕು ಅಥವಾ ಯಾವ ಫೀಡಲ್ಲಿ ಹೋಗ್ಬೇಕು ಅಂತ ನಾವು ಸೆಟ್ ಮಾಡಬೇಕು. ಇದಾದಮೇಲೆ ಇಷ್ಟ. ಸಪೋಸ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬರೀಬೇಕಂದ್ರೆ ಇದ್ರ ಬಗ್ಗೆ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ನೋಟ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಸೊ ನೀವು ಇಲ್ಲಿ ಏನಾದ್ರು ಡಿಸ್ಕ್ರಿಪ್ಷನ್ ಮಾಡಬೇಕು. ಓಕೆ, ಡಿಸ್ಕ್ರಿಪ್ಷನ್ ಆಫ್ ದ ಟೂಲ್ ಪಾತ್ ನೋಟ್ ಏನಾರು ಬರೆಯಂಗಿದ್ರೆ ಬರಿಬೋದು. ಅಥವಾ ಮಿಸ್ಲೋನಿಯಸ್ ನೋಟ್ಸ್ ರಿಗಾರ್ಡಿಂಗ್ ದಿಸ್ ಟೂಲ್ ಪಾತ್. ಮಿಸ್ಲೋನಿಯಸ್ ಫಂಕ್ಷನ್ಸ್ ಏನಾದ್ರು ಬರಿಬೇಕಂದ್ರೆ ಈಗ CM07 ಅಂದರೆ ಏನಾದರೂ ನಮಗೆ ಕೂಲೆಂಟ್ ಆನ್ ಆಯಿತು. ಓಕೆ, ಈ ರೀತಿ ನಿಮ್ಗೆ ಏನಾದ್ರು ಫಂಕ್ಷನ್ಸ್ಗಳನ್ನ ಬರೀಬೇಕಂದ್ರೆ ಈ ರೀತಿ ನೀವು ಪ್ಲೇಸ್ ಮಾಡ್ಕೋಬೋದು. ಓಕೆ, ಯೂಸರ್ ಡಿಫೈನ್ ಸೆಟ್ಟಿಂಗು. ಸೊ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಏನು ಟೆಕ್ಸ್ಟ್ ನಿಯಮ ಏನಿರುತ್ತೆ ನೀವು ನಿಮ್ಮ ಯೂಸರ್ ಡಿಫೈನ್ಡ್ ಅಂದರೆ ಸೊ ನಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ನಾವು ನಮಗೋಸ್ಕರ ನಾವು ಏನಾದ್ರು ಬೇಕಾದ್ರೆ ಎಂಟ್ರಿ ಮಾಡ್ಕೋಬೋದು. ಸೊ ಈ ರೀತಿ ಆದಮೇಲೆ ಜಸ್ಟ್ ನಾವು ಓಕೆ ಇವಾಗ ಇಲ್ಲೆಲ್ಲ ಕ್ಲಿಯರ್ ಆಯಿತು. ಟೂಲ್ ಪಾತಲ್ಲಿ ನಮ್ಗೆ ಏನೇನು ಬೇಕು ಡೇಟಾನ ಎಲ್ಲ ನಾವು ಸೆಟ್ ಮಾಡಿದ್ವಿ. ಸೊ ಒಂದು ಸೆಟ್ ಆದಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಈ ರೀತಿ ಕ್ಯಾಲ್ಕುಲೇಟ್ ಕೊಟ್ಟಾಗ ನಮ್ಮದು ಟೂಲ್ ಪಾತ್ ಕ್ರಿಯೇಟ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೂಲ್ ಪಾತ್ ಕ್ರಿಯೇಟ್ ಆಗುತ್ತೆ ಅರೌಂಡ್ 1 or 2 minutes. ನಿಮಗೆ ಕಾಣ್ತಾ ಇದೆ, ನಿಮಗೊಂದು ಮೆಸೇಜ್ ಬರ್ತಾ ಇದೆ. ಪ್ಲಂಜ್ ಮೂವ್ಸ್ ಇಂಟು ಸ್ಟಾಕ್ ಎಕ್ಸಿಸ್ಟ್ ಎಟ್ ದ ಸ್ಟಾರ್ಟ್ ಆಫ್ ಸಮ್ ಟೂಲ್ ಪಾತ್ ಸೆಗ್ಮೆಂಟ್. ಓಕೆ, ಅದಕ್ಕೆ ಏನು ಆಪ್ಷನ್ ಟು ಸೆಲೆಕ್ಟ್ ದ ಕನೆಕ್ಷನ್ ಕಂಟೈನಿಂಗ್ ದೀಸ್ ಮೂವ್ಸ್ ಕ್ಯಾನ್ ಬಿ ಫೌಂಡ್ ವಿತ್ ಇನ್ ದ ಟೂಲ್ ಪಾತ್ ಎಡಿಟ್ ಮೆನು ಅಂತ ಬರುತ್ತೆ. ಸೊ ನೀವೇನಿಲ್ಲ ಜಸ್ಟ್ ಎಕ್ಸ್ ಓಕೆ ಕೊಡಿ, ದೆನ್ ಕ್ಲೋಸ್ ಕೊಡಿ. ಇವಾಗ ನಮ್ಮದು ಏನಂದರೆ ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಟೂಲ್ ಪಾತು ಕ್ರಿಯೇಟ್ ಆಯಿತು. ಸೊ ಈ ಮಾಡಲ್ ಏರಿಯಾ ಕ್ಲಿಯರೆನ್ಸ್ ಟೂಲ್ ಪಾತ್ನ ನಾವು ರಫಿಂಗ್ ಸ್ಟ್ರಾಟಜಿಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇವಾಗ ಇದರದ್ದು ನಾವು ಸಿಮ್ಯುಲೇಷನ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನೀವು ಟೂಲ್ ಪಾತ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಆದಂಥ ಟೂಲ್ ಪಾತ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಿಮ್ಯುಲೇಷನ್ ಸೆಟ್ಟಿಂಗು ಸಿಮ್ಯುಲೇಟ್ ಫ್ರಮ್ ಸ್ಟಾರ್ಟ್ ಅಂತಿದೆ. ಸೊ ಇಲ್ಲಿ ನೀವು ಇಲ್ಲಿಂದಾದರೂ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಮ್ಯುಲೇಷನ್ ಆಪ್ಷನ್ನು ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಆಫ್ ಇರುತ್ತೆ ಸಿಮ್ಯುಲೇಷನ್ ಮೋಡು. ಸೊ ನೀವು ಕ್ಲಿಕ್ ಮಾಡಿದಾಗ ಸಿಮ್ಯುಲೇಷನ್ ಮೋಡ್ ಆ್ಯಕ್ಟಿವ್ ಆಗುತ್ತೆ. ಓಕೆ, ಇವಾಗ ನಾವು ಈ ಸಿಮ್ಯುಲೇಷನ್ ಬಗ್ಗೆ ನೋಡೋಣ. ಸೊ ನಿಮ್ಗೆ ಸಿಮ್ಯುಲೇಷನ್ ಬಟನ್ ಆನ್ ಆಗುತ್ತೆ. ಸೊ ಇದು ಆನ್ ಆದಮೇಲೆ ಮೋಡ್ಗೆ ಹೋಗಬೇಕು. ನಿಮಗೆ ಪಿಕ್ಸ್ ರೊಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದಮೇಲೆ ನಮಗೆ ರೈನ್ಬೋ ಅಂದರೆ ನಮಗೆ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ. ಸೊ ವೇಟ್ ಮಾಡಿ ಸ್ವಲ್ಪ ಹೊತ್ತು. ಸೊ ಇವಾಗ ನೋಡು ನಾನು ಪಿಕ್ಸ್ ಡೈರೆಕ್ಷನ್ ಕೊಡ್ತೀನಿ. ಇದು ನಮ್ಮ ರಾ ಮೆಟೀರಿಯಲ್ ಸೈಜು ಈ ರೀತಿ ಚೇಂಜ್ ಆಗುತ್ತೆ. ಸೊ ಹಂಗಾದ್ರೆ ಇದು ನಮಗೆ ಸಿಮ್ಯುಲೇಷನ್ನ ಈಸಿಯಾಗಿ ಅರ್ಥ ಆಗುತ್ತೆ ಹೇಗೆ ಸಿಮ್ಯುಲೇಷನ್ ಆಗ್ತಾ ಇರುತ್ತೆ. ಇವಾಗ ಜಸ್ಟ್ ನಾವು
ಇಲ್ಲಿ ಕಂಟ್ರೋಲ್ ಸ್ಪೀಡ್ ನಿಮ್ಗೆ ಏನು ಸ್ಪೀಡಲ್ಲಿ ಕೊಡಬೇಕಲ್ವ, ಸೊ ಆ ಸ್ಪೀಡಲ್ಲಿ ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಬೋದು. ನಾನು ಜಸ್ಟ್ ಇವಾಗ ನಿಮಗೆ ಅರ್ಥ ಆಗಲಿ ಅಂತ ನಾನು ಕಂಟ್ರೋಲ್ ಸ್ಪೀಡನ್ನ ಕಡಿಮೆ ಇಟ್ಟಿದ್ದೀನಿ. ಸೊ ಪ್ಲೇ ಕೊಡ್ತಾ ಇದ್ದೀನಿ ನೋಡಿ, ಈಗ ನಿಮಗೆ ಹೇಗೆ ಅಪ್ರೋಚ್ ಆಗ್ತಾಯಿದೆ ಅಂತ. ಓಕೆ, ಈ ರೀತಿ ನಿಮಗೆ ಟೂಲು ಅಪ್ರೋಚ್ ಆಗ್ತಾಯಿದೆ. ಸೊ ನಾನು ಅದನ್ನು ಸ್ಪೀಡ್ ಸ್ಲೋದಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಕಾಣ್ತಾ ಇದೆಯಲ್ಲ. ಸೊ ಇವಾಗ ನಾನು ಜಸ್ಟ್ ಪಾಸ್ ಮಾಡಿ ಸ್ಪೀಡ್ನ ಜಾಸ್ತಿ ಇಡ್ತೀನಿ. ಫುಲ್ ನಾನು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ನಾನು ಟೂಲ್ ಪಾತ್ನ ನಾವು ನೋಡ್ಬೋದು ಸೆಟ್ ಮಾಡಿ. ಸೊ ನಾವೀಗ ಈ ರೀತಿ ಕೊಟ್ಟರೆ ಸೊ ನಮ್ಮದು ಪಾತು ಅಂದರೆ ಮೆಟೀರಿಯಲ್ ಹೇಗೆ ರಿಮೂವ್ ಆಗುತ್ತೆ ಅಂತ ಸ್ಟ್ರಾಟಜಿಯಲ್ಲಿ ನೋಡೋಣ. ಸೊ ಇವಾಗ ನಿಮ್ಗೆ ಗೊತ್ತಾಯಿತು. ಸೊ ಇವಾಗ ನಾನು ಜಸ್ಟ್ ಪಾಸ್ ಮಾಡಿ ಇಲ್ಲಿಂದ ಎಕ್ಸಿಟ್ ಆಗೋಣ. ಸೊ ಇವಾಗ ನಾನು ಆಫ್ಸೆಟ್ ಆಲ್ ನಾನು ಯೂಸ್ ಮಾಡಿದ್ದೆ. ಸೊ ಇವಾಗ ನಾನು ಕ್ರಿಯೇಟ್ ಮಾಡಿದಂಥ ಟೂಲ್ ಪಾತ್ನ ಹೇಗೆ ಎಡಿಟ್ ಮಾಡೋದು. ಸೊ ನೀವು ಕ್ರಿಯೇಟ್ ಆದಂಥ ಟೂಲ್ ಪಾತ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಸೊ ಸೆಟ್ಟಿಂಗ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಮ್ಗೆ ಈ ರೀತಿ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಹೋದ್ಮೇಲೆ ನಮ್ಗೆ ಇಲ್ಲಿ ಸಿಂಬಲ್ ಇದೆ, ಎನೇಬಲ್ ಸೆಟ್ಟಿಂಗ್ ಅಂತ ಒಂದು ಸಿಂಬಲ್. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನು ಕ್ರಿಯೇಟ್ ಮಾಡಿಲ್ಲ ಇಲ್ಲಿರುವಂಥ ಎಲ್ಲ ಡೇಟಾನು ನಾವು ಎಡಿಟ್ ಮಾಡ್ಬೋದು ಈ ರೀತಿ ಆದಮೇಲೆ. ಸೊ ಈಗ ನಾನು ರಾಸ್ಟರ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ರಾಸ್ಟರ್ ಸೆಲೆಕ್ಟ್ ಮಾಡಿದಾಗ ನೋಡಿ ಇಲ್ಲಿ ನಮ್ಗೆ ಇಲ್ಲಿ ರಾಸ್ಟರ್ ಆಪ್ಷನ್ ಚೇಂಜ್ ಆಯಿತು. ಮೊದಲೇನಾಯಿತು ಇಲ್ಲಿ ಆಫ್ಸೆಟ್ ಆಲ್ ಅಂತ ಇತ್ತು, ಇಲ್ಲಿ ಆಫ್ಸೆಟ್ ಅಂತ ಬಂತು. ಸೊ ಇವಾಗ ಇಲ್ಲಿ ರಾಸ್ಟರ್ ಅಂತ ನಮಗೆ ಏನು ಪ್ರೋಸೆಸ್ಸಲ್ಲಿ ಈ ಮಾಡಲ್ ಏರಿಯಾಟರ್ಸಲ್ಲಿ ನಾವು ಏನು ಆಪ್ಷನ್ ಯೂಸ್ ಮಾಡ್ತೀವಿ, ರಾಸ್ಟರ್ ಯೂಸ್ ಮಾಡ್ತೀವಿ, ಆಫ್ಸೆಟ್ ಯೂಸ್ ಮಾಡ್ತೀವಿ, ಮಾಡಲ್ ಯೂಸ್ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ನಿಮಗೆ ಡೈರೆಕ್ಷನ್ ಆ್ಯಂಗಲ್ ಎಷ್ಟು ಈಗ ನನಗೆ 0 ಇದೆ. ಸೊ ನನಗೆ ಇದು 45 ಡಿಗ್ರಿ ಆ್ಯಂಗಲ್ ಮಿಸ್ಸಿಂಗ್ ಆಗುತ್ತೆ. ಓಕೆ, ಸೊ ಈಗ 45 ಡಿಗ್ರಿ ಆ್ಯಂಗಲ್ ಕೊಟ್ಟು ಓಕೆ. ಸೊ ಇವಾಗ ನಾನು ಡೆಪ್ತ್ ಆಫ್ ಸ್ಟೆಪ್ ಡೌನ್ ನಾನು 0.5 ಮಾಡಿದ್ದೆ. ಸೊ ಅದನ್ನು ಈಗ 1 mm ಮಾಡ್ತೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಇಲ್ಲಿ ಸ್ಟೆಪ್ 4 ನಾನು 8 mm ಮಾಡ್ತೀನಿ. ಸೊ 8 ಅಂದರೆ ಸೊ ಇದನ್ನು ಜಾಸ್ತಿ ಮಾಡಿದಾಗ ನಮ್ಮದು ಮೆಟೀರಿಯಲ್ಲು ರಿಮೂವಿಂಗು ಗುರುತು ಜಾಸ್ತಿ ಆಗುತ್ತೆ. ಸೊ ಇದಾದಮೇಲೆ ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಜಸ್ಟ್ ಓಕೆ ನೋಡಿ ನಿಮ್ಗೆ ಕಾಣ್ತಾ ಇದೆ. ಸೊ ಇವಾಗ ನಾನು ಕ್ಲೋಸ್ ಕೊಡ್ತೀನಿ. ಈಗ ನಾವು ಸಿಮ್ಯುಲೇಷನ್ ಮಾಡೋಣ. ಓಕೆ, ಇವಾಗ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಟೂಲ್ ಪಾತ್ನ. ಈ ರೀತಿ ಇಲ್ಲಿ ಹೋಗಿ ಐಡೆಂಟಿಟಿ ಇದೆಯಲ್ಲ, ಸೊ ಇಲ್ಲಿ ನೀವು ಟೂಲ್ ಪಾತು ನಿಮಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ಟೂಲ್ ಡಿಸ್ಪ್ಲೇ ಆಗೋಲ್ಲ. ಸೊ ಈ ರೀತಿ ನೀವು ಆ ಸ್ಟ್ರಾಟಜಿ ನಿಮ್ಗೆ ಸೆಲೆಕ್ಟ್ ಮಾಡಿದಾಗ ನಿಮಗೆ ಟೂಲ್ ಡಿಸ್ಪ್ಲೇ ಆಗುತ್ತೆ. ಈಗ ನಾನು ನಿಮಗೆ ಸ್ಪೀಡ್ ಕಡಿಮೆ ಇಟ್ಟು ತೋರಿಸ್ತೀನಿ ನೋಡಿ. ಓಕೆ, ಈ ರೀತಿ ನಿಮಗೆ ಆ್ಯಂಗಲಲ್ಲಿ ಮೆಟೀರಿಯಲ್ಲು ಮೂವ್ ಆಗುತ್ತೆ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಂಗಲ್. 0 ಆ್ಯಂಗಲಲ್ಲಿ ನಾವು ಸೆಟ್ ಮಾಡಿದರೆ ಸೊ ಸ್ಟ್ರೈಟಾಗಿ ಮೂವ್ ಆಗುತ್ತೆ. 10 ಡಿಗ್ರಿ, 20 ಡಿಗ್ರಿ, 45 ಡಿಗ್ರಿ. ಸೊ ನಿಮ್ಗೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ನೀವು ಮೆಷಿನ್ನ ಮಾಡ್ಬೋದು. ಜಸ್ಟ್ ನಾನು ಸ್ಪೀಡ್ ಇರ್ತೀನಿ ಈಗ. ಓಕೆ ನೋಡಿ, ಈಗ ನಾನು 1 mm ಡೆಪ್ತಾಗಿ ಕೊಟ್ಟೆ. ಸೊ ಕಟಿಂಗ್ ಏರಿಯಾನು ನಮಗೆ ಜಾಸ್ತಿಯಾಗಿ ಕಟ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಡಿಫ್ರೆನ್ಸ್ ಏನು ಡಿಸ್ಟೆನ್ಸ್ ಎಷ್ಟಾಗ್ತಿದೆ ಪಾಸ್ ಅಂತ. ಸೊ ಈ ರೀತಿ ನಿಮಗೆ ರಾಸ್ಟರ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಜಸ್ಟ್ ನಾನು ಪಾಸ್ ಮಾಡ್ತೀನಿ. ಸೊ ಎಕ್ಸಿಟ್ ಆಗೋಣ. ಓಕೆ, ಜಸ್ಟ್ ನಾನು ಸ್ವಲ್ಪ ಪ್ರೂವ್ ಮಾಡ್ತೀನಿ. ಮತ್ತೆ ನಾವು ಸೇಮ್ ಟೂಲ್ ಪಾತ್ ಹೋಗೋಣ. ಆ್ಯಕ್ಟಿವ್ ಆದಂಥ ಟೂಲ್ ಪಾತ್ಗೆ ಸೆಟ್ಟಿಂಗ್ ಹೋಗೋಣ. ಸೊ ಈ ರೀತಿ ಸೆಟ್ಟಿಂಗ್ ಆಗಿ ಇಲ್ಲಿ ಎಡಿಟ್ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಎಡಿಟ್ ಕ್ಲಿಕ್ ಆದಮೇಲೆ ಸೊ ನಮಗೆ ಇವಾಗ ನಾವು ರಾಸ್ಟರಿಂದ ಏನು ತೊಗೊಳ್ಳೋಣ, ಆಫ್ಸೆಟ್ ಮಾಡೆಲ್ನ ಕ್ಲಿಕ್ ಮಾಡೋಣ. ಸೊ ಆಫ್ಸೆಟ್ ಮಾಡೆಲ್ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಆಫ್ಸೆಟ್ ಅಂತ ಬರುತ್ತೆ.
ಓಕೆ ಓಕೆ ಜಸ್ಟ್ ಇದರಲ್ಲಿ ಏನು ಚೇಂಜಸ್ ಇಲ್ಲ. ಸೇಮ್ ಇದೆ ಆಫ್ಸೆಟ್ ಆಲ್ಗೂ ಮತ್ತು ಆಫ್ಸೆಟ್ ಮಾಡಲ್ಗೂ. ಇಲ್ಲಿ ಏನೋ ಚೇಂಜಸ್ ಅಂತೂ ಇರೋದಿಲ್ಲ. ಜಸ್ಟ್ ನಾವೀಗ ಎಕ್ಸಿಕ್ಯೂಟ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಓಕೆ ಇವಾಗ ನಾವು ಮಾಡಲ್ ಆಫ್ಸೆಟ್ ಸಿಮ್ಯುಲೇಷನ್ ನೋಡೋಣ. ಸಿಮ್ಯುಲೇಷನ್ ಆನ್ ಮಾಡಿ ಫಿಕ್ಸ್ ಮಾಡೆಲ್ನ ಇದು ಮಾಡಿ. ಸೊ ರೈನ್ಬೋ ಅಂದರೆ ನಮಗೆ ಕಲರಲ್ಲಿ ನಮಗೆ ತೋರಿಸುತ್ತೆ, ಪ್ಲೇನ್ ಅಂದರೆ ಡೈರೆಕ್ಟ್ ನಮಗೆ ನಾರ್ಮಲ್ ತೋರಿಸುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಜಸ್ಟ್ ನಾವು ರೈನ್ಬೋ ಏನು ಸೀಡಿಂಗ್ ಇಟ್ಕೊಳ್ಳೋಣ. ಸೊ ಇದಾದಮೇಲೆ ಐಡೆಂಟಿಟಿಯಲ್ಲಿ ನೋಡಿ ಏನಿಲ್ಲ. ಸೊ ಹಂಗಾಗಿ ನಮಗೆ ಇಲ್ಲಿ ಟೂಲ್ ಬರ್ತಾ ಇಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿದ್ರೆ ಸೊ ನಮಗೆ ಈ ರೀತಿ ಟೂಲ್ ಬರುತ್ತೆ. ಇದಾದಮೇಲೆ ನಾವೇನು ಮಾಡಬೇಕು, ಜಸ್ಟ್ ಪ್ಲೇ. ಈಗ ನಾನು ಸ್ಪೀಡ್ ಕಡಿಮೆ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಮೂವತ್ತು ಅಂತ. ಓಕೆ ನೋಡಿ ಕಾಣ್ತಾ ಇದೆಯಾ? ಇದು ಫುಲ್ಲು ಫಸ್ಟು ಔಟ್ಸೈಡಿಂದ ಇನ್ಸೈಡು, ಅಂದರೆ ಫಸ್ಟ್ ಔಟ್ಸೈಡಿಂದ ಇನ್ಸೈಡ್ ಎಂಟ್ರಿ ಆಗುತ್ತೆ. ಸೊ ನಿಮಗೆ ಅದು ಏನಾಗ್ತಿತ್ತು ಅಂದರೆ ಸೊ ಈ ರೀತಿ ಅಂದರೆ ಲೆಫ್ಟ್ ಟು ರೈಟ್ ಮೂವ್ ಆಗ್ತಿತ್ತು. ಸೊ ಇದು ಔಟರಿಂದ ಇನ್ಸೈಡ್ಗೆ ಮೂವ್ ಆಗುತ್ತೆ. ಈಗ ಸ್ಪೀಡ್ ಜಾಸ್ತಿ ಮಾಡೋಣ ನೋಡಿ. ಈ ರೀತಿ ನಿಮಗೆ ಡಿಫ್ರೆನ್ಸ್ ಏನಂತ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಆಫ್ಸೆಟ್ಗೂ ಮಾಡಲ್ ಆಫ್ಸೆಟ್ಗೆ ಏನಂತ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಇದು ಔಟ್ಸೈಡಿಂದ ಇನ್ಸೈಡ್ ಬರುತ್ತೆ. ಸೊ ಅದು ನಿಮಗೆ ಫುಲ್ಲಾಗಿ ಮೆಟೀರಿಯಲ್ ರಿಮೂವ್ ಆಗುತ್ತೆ. ನಾನು ಅದನ್ನ ಇನ್ನೊಂದು ಟೈಪ್ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನಾವು ಇದನ್ನು ಕ್ಲೋಸ್ ಮಾಡೋಣ, ಮೀನ್ಸ್ ಎಕ್ಸಿಟ್ ಆಗೋಣ ವ್ಯೂ ಮೇಲಿಂದ. ಸೊ ಇದಾದಮೇಲೆ ಮತ್ತೆ ಎಡಿಟ್ ಸೆಟ್ಟಿಂಗ್. ಓಕೆ ಎಡಿಟ್ ಆಫ್ಸೆಟ್ ಆನ್. ಓಕೆ ಜಸ್ಟ್ ಕ್ಯಾಲ್ಕುಲೇಟ್. ಸೊ ನಿಮಗೆ ಕಟ್ಟಿಂಗ್ ಅಪ್ರೋಚು ಅಂದರೆ ಡೈರೆಕ್ಷನ್ ಆಫ್ ಕಟ್ಟಿಂಗ್ ಅಪ್ರೋಚ್ ಏನಾಗುತ್ತಲ್ಲ ಅದು ಮಾತ್ರ ಚೇಂಜ್ ಆಗುತ್ತೆ ಅದರಲ್ಲಿ, ಮಾಡಲ್ ಆಫ್ಸೆಟ್ಟು ಮತ್ತು ಆಫ್ಸೆಟ್ ಆಲ್. ಓಕೆ ಕ್ಲೋಸ್ ಸಿಮ್ಯುಲೇಟ್ ಐಡೆಂಟಿಟಿ ಸ್ಪೀಡ್ ಕಂಟ್ರೋಲ್ ಜಸ್ಟ್ ಮಾಡಿ. ಸೊ ಇಲ್ಲಿ ಏನಂದರೆ ಅಲ್ಲಿ ನಿಮಗೆ ರೇಡಿಯಸ್ ಫಾರ್ಮಲ್ಲಿ ನಿಮಗೆ ಔಟ್ಸೈಡಿಂದ ಮೆಟೀರಿಯಲ್ ರಿಮೂವ್ ಆಗೋದು. ಇಲ್ಲಿ ಏನಂದರೆ ನಿಮಗೆ ಲೀನಿಯರ್ ಆಗಿ ಮೂವ್ ಆಗ್ತಾ ಇದೆ, ಕಾಣ್ತಾ ಇದೆಯಾ? ಸೊ ನಿಮಗೆ ಫಸ್ಟ್ ಲೀನಿಯರ್ ಆಗಿ ಮಿಷನಿಂಗ್ ಆಗುತ್ತೆ, ಅಲ್ಲಿ ಔಟ್ಸೈಡಲ್ಲಿ ಇದಾಗುತ್ತೆ. ಏನು ಡಿಫ್ರೆನ್ಸ್ ಏನಂತ ನಿಮ್ಗೆ ಗೊತ್ತಾಯಿತು. ಓಕೆ ಇವಾಗ ನಮಗೆ ಒನ್ ಮೋರ್ ಆಪ್ಷನ್ ಇದೆ. ಸೊ ನಾವು ಅದನ್ನು ತಿಳ್ಕೊಳ್ಳೋಣ. ಮತ್ತು ಸೆಟ್ಟಿಂಗ್. ಓಕೆ ಎಡಿಟ್. ಸೊ ಈ ರೀತಿ ಆದಮೇಲೆ ಸೊ ನಮಗೆ ನೆಕ್ಸ್ಟ್ ಏನಿದೆ, ವರ್ಟೆಕ್ಸ್ ಇದೆ. ಈ ವರ್ಟೆಕ್ಸ್ನ ನಾವು ಈ ಆಪ್ಷನ್ ಯೂಸ್ ಮಾಡೋಣ. ಸೊ ನಿಮಗೆ ವರ್ಟೆಕ್ಸಲ್ಲಿ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ ಇಲ್ಲಿ. ಸೊ ಈ ವರ್ಟೆಕ್ಸ್ ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಸ್ಟೈಲು ಫ್ರಮ್ ಸ್ಟಾಕ್ ಅದು ಫ್ರಮ್ ಮಾಡೆಲ್ ಅಂತಿದೆ. ಸೊ ನಾವು ಫ್ರಮ್ ಮಾಡೆಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಟಿಂಗ್ ಫೀಲ್ಡ್ ರೇಟ್ 1000 ಹೋಗ್ತದೆ. ಟಾರ್ಗೆಟ್ ರೇಡಿಯಸ್ 1 mm ರೇಡಿಯಸ್ ಬರುತ್ತೆ. ಸೊ ಈ ರೀತಿ ಆದಮೇಲೆ ಲಿಫ್ಟ್ ಆನ್ ರಿಟರ್ನ್ ಮೂವ್ಸ್ ಅಂತ 0.1 mm ಅಲ್ಲಿ ನಿಮಗೆ ಲಿಫ್ಟ್ ಆಗುತ್ತೆ. ಸೊ ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಲೈಕ್ ಪ್ಲಂಜಿಂಗ್ ಟೈಪ್ ಮೂವ್ ಆಗುತ್ತೆ. ಲೆಟ್ಸ್ ಸಿ ಹೌ ಇಸ್ ಇಟ್ ವರ್ಕ್. Let's see how is it work. Vertex model clearance area. Let's see vertex how is it work in model area clearance. It will take time, 2 to 3 minutes ತೊಗೊಳುತ್ತೆ. ಅದು ಡಿಪೆಂಡಿಂಗ್ ಆನ್ ನಿಮ್ಮ
ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಮೇಲೆ. ಓಕೆ, ಜಸ್ಟ್ ಕ್ಲೋಸ್ ಮಾಡಿ ಸಿಮ್ಯುಲೇಷನ್ ಆನ್ ಮಾಡಿ ಫಿಕ್ಸ್ ಮೋಡ್ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗಿ ನಮ್ಮದು ಐಡೆಂಟಿಟಿಯಲ್ಲಿ ನಮ್ಮದು ಸ್ಟಾರ್ಟರ್ಸ್ನ ಸೆಲೆಕ್ಟ್ ಮಾಡಿ ಮೆಷಿನ್ ಕೊಡಿ. ಈ ರೀತಿ ನಿಮಗೆ ಮೆಷಿನಿಂಗ್ ಆಗುತ್ತೆ. ಓಕೆ, ಸೊ ನಿಮಗೆ ಕಾಣ್ತಾ ಇದೆ. ಇವಾಗ ಮತ್ತೆ ನಿಮಗೆ ಇನ್ನೊಂದು ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಸೆಟ್ಟಿಂಗ್, ಎಡಿಟ್, ವರ್ಟೆಕ್ಸ್ ಇಂದ ನಾವು ಈಗ ರಾಸ್ಟರ್ ಹೋಗೋಣ. ಸೊ ಎಂಟರ್ ಮಾಡೋಣ, ಜಸ್ಟ್ ಕ್ಯಾಲ್ಕುಲೇಟ್. ಕ್ಲೋಸ್, ಸಿಮ್ಯುಲೇಷನ್ ಆನ್, ಫಿಕ್ಸ್ ಡೈರೆಕ್ಷನ್, ಸೆಲೆಕ್ಟ್ ಐಡೆಂಟಿಟಿ. ಕಾಣ್ತಾ ಇದೆಯಲ್ಲ? ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನಮ್ಮದು ನೆಕ್ಸ್ಟ್ ಸೆಷನ್ನಲ್ಲಿ ಜಸ್ಟ್ ನಾವು ಪಾಸ್ ಮಾಡಿ ಎಕ್ಸಿಟ್ ಆಗ್ತೀನಿ. ವ್ಯೂ ಮೇಲಿಂದ ನಾನು ಎಕ್ಸಿಟ್ ಆಗ್ತೀನಿ. ನಾವೀಗ ವ್ಯೂ ಮೇಲಿಂದ ಎಕ್ಸಿಟ್ ಆದ್ವಿ. ಸೊ ನಮ್ಮದು ನೆಕ್ಸ್ಟ್ ಸೆಷನಲ್ಲಿ ನಾವು ಟೂಲ್ ಪಾತಲ್ಲಿ ನಾವು ಮಾಡೆಲ್ ರೆಸ್ಟ್ ಏರಿಯಾ ಕ್ಲಿಯರೆನ್ಸ್, ನಾವು ಮಾಡೆಲ್ ರೆಸ್ಟ್ ಏರಿಯಾ ಕ್ಲಿಯರೆನ್ಸ್ ಬಗ್ಗೆ ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.